ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಈ ಅಭಿವೃದ್ಧಿಗೆ ಅನುಗುಣವಾಗಿ ಬೆಂಗಳೂರಿನ ಆಡಳಿತವನ್ನು ವಿಕೇಂದ್ರೀಕರಣ ಮಾಡಬೇಕು ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ವಿಂಗಡಣೆ ಮಾಡಬೇಕು ಎನ್ನುವಂತಹ ವಿಚಾರ ಹಲವಾರು ವರ್ಷಗಳಿಂದ ಚರ್ಚೆಯಲ್ಲಿದೆ. ಆ ಕಾರಣಕ್ಕಾಗಿಯೇ ರಾಜ್ಯ ಸರ್ಕಾರ ಬೆಂಗಳೂರನ್ನು 7 ಭಾಗಗಳನ್ನಾಗಿ ಅಥವಾ ಒಂದು ಪಾಲಿಕೆಯನ್ನು 7 ಪಾಲಿಕೆಯನ್ನಾಗಿ ಮಾಡೋದಕ್ಕಾಗಿ ಬೆಂಗಳೂರು ಗ್ರೇಟರ್ ಆಡಳಿತ ವಿಧೇಯಕ 2024 ಪರಿಚಯ ಮಾಡಿದೆ. ಈ ಬೆಳವಣಿಗೆ ಸಾಕಷ್ಟು ವಾದ ವಿವಾದಗಳಿಗೆ ಕಾರಣ ಆಗಿದೆ. ಯಾಕೆ ಬಹಳಷ್ಟು ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ? ಯಾಕೆ ಕಾಂಗ್ರೆಸ್ ಸರ್ಕಾರ ಈ ಗ್ರೇಟರ್ ಬೆಂಗಳೂರನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ? ನಿಜಕ್ಕೂ ಇದು ಯಾರಿಗೆ ಲಾಭ ಇದೆ? ಜನಸಾಮಾನ್ಯರಿಗೆ ಒದಗಬಹುದಾಗಿರ್ತಕ್ಕಂತಹ ಸಂಕಷ್ಟಗಳೇನು? ಎಲ್ಲ ವಿಚಾರಗಳನ್ನು ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಇಬ್ಬರು ಗಣ್ಯರಾಗಿದ್ದಾರೆ. ಹಿರಿಯ ಚಿಂತಕರಾಗಿರುವಂತಹ ಕಾತ್ಯಾಯಿನಿ ಚಾಮರಾಜ್ ಅವರಿದ್ದಾರೆ. ಕಾತ್ಯಾಯಿನಿ ಚಾಮರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. CITUನ ರಾಜ್ಯ ನಾಯಕರಾಗಿರುವಂತಹ ಲಿಂಗರಾಜ್ ಮಳವಳ್ಳಿ ಅವರಿದ್ದಾರೆ. ಲಿಂಗರಾಜ್ ಮಳವಳ್ಳಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾನು ಚರ್ಚೆಯನ್ನ ಕಾತ್ಯಾಯಿನಿ ಚಾಮರಾಜ್ ಮೇಡಮ್ ಅವರಿಂದನೇ ಆರಂಭ ಮಾಡ್ತಾ ಇದ್ದೇನೆ. ಏನಿದು ಗ್ರೇಟರ್ ಬೆಂಗಳೂರು 2024 ವಿಧೇಯಕ ಅಂತ? ನೋಡಿ, ಬೆಂಗಳೂರು ತುಂಬಾ ಮಹಾನಗರವಾಗಿ ಬೆಳೀತಾ ಇದೆ. ಅದಕ್ಕೆ ಒಂದು ಕಮಿಷನರು, ಒಂದು ಕಾರ್ಪೊರೇಷನ್ ಇದ್ರೆ ಎಲ್ಲಾ ಕಡೆ ನೋಡ್ಕೊಳ್ಳೋದಿಕ್ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಈ ಮಹಾನಗರನ ನೋಡ್ಕೊಳ್ಳೋದಿಕ್ಕೆ BBMP ಕೈಲಿ ಸಾಧ್ಯನೇ ಇಲ್ಲ. ಅದಕ್ಕೆ ಸ್ಟೇಟ್ ಗವರ್ಮೆಂಟ್ ಕಂಟ್ರೋಲ್ ತರಬೇಕಿದ್ನ ಅಂತ ಹೇಳಿ ಅವರು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ತರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಅದಕ್ಕೆ ವಿರೋಧ ಏನಕ್ಕೆ ಅಂತಂದ್ರೆ, BBMP ಅನ್ನೋದು ಒಂದು ಸ್ವಾಯತ್ತ ಸಂಸ್ಥೆ. ಅದು 74ನೇ ಸಂವಿಧಾನದ ತಿದ್ದುಪಡಿ ಅಡೆ, ನಗರ ಪಾಲಿಕಾ ಕಾಯ್ದೆ ಅಡೆ ಅದು ಒಂದು ಸ್ವಾಯತ್ತ ಸಂಸ್ಥೆ. ಅರ್ಬನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂದ್ರೆ ಸ್ವಯಂ ಆಡಳಿತ ಮಾಡುವಂತ ಸಂಸ್ಥೆ ಆಗ್ಬೇಕು. ಅದರಲ್ಲಿ ಮೇಲಿನ ಹಂತದ ಹಸ್ತಕ್ಷೇಪಗಳು ಆಗ್ಬಾರ್ದು ಅನ್ನೋದೇ 74ನೇ ತಿದ್ದುಪಡಿಯ ಸಾರಾಂಶ. ಸೊ ಅದನ್ನ ಮೀರಿ ಅದಕ್ಕೆ ವಿರುದ್ಧವಾಗಿ ಅವರು ಇವಾಗ ಈ 3ನೇ ಹಂತದ ಸ್ಥಳೀಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಚೀಫ್ ಮಿನಿಸ್ಟರ್ನ ಹೆಡ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರೇ ಅದರಲ್ಲಿ ಹೆಡ್ ಆಗಿದ್ದಾರೆ. ಸೊ ಇಡೀ ರಾಜ್ಯನ ಆಳೋ ಅಂತ ಮುಖ್ಯಮಂತ್ರಿ ಎಷ್ಟು ಸಮಯ ಕೊಡೋದಕ್ಕೆ ಸಾಧ್ಯ ಅವ್ರಿಗೆ ಬೆಂಗಳೂರಿಗೆ? ಅದ್ರಲ್ಲೂ ಈ ಗ್ರೇಟರ್ ಬೆಂಗಳೂರು ಬಿಲ್ ಅಲ್ಲಿ 3 ತಿಂಗಳಿಗೊಮ್ಮೆನೋ ಏನೋ ಈ ಮೀಟಿಂಗ್ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಸದಾಕಾಲ ಅಲ್ಲಿ ಕೌನ್ಸಿಲರ್ಸ್ ಇರ್ತಾರೆ BBMP ನಲ್ಲಿ. ಸದಾಕಾಲ ಅವರು ನಗರದ ಬಗ್ಗೆ ಕಾಳಜಿ ವಹಿಸ್ಕೊತಾರೆ. ಅದನ್ನ ಬಿಟ್ಬಿಟ್ಟು ನಾವು 3 ತಿಂಗಳಿಗೊಂದ್ಸಾರಿ ಮೀಟಿಂಗ್ ಮಾಡ್ತೀವಿ ಅಂತ ಅಂದ್ರೆ ಎಷ್ಟು ಚೆನ್ನಾಗಿ ಆಗ್ಬೋದು ಆಡಳಿತ. ಸೊ ಇದು 74ನೇ ತಿದ್ದುಪಡಿಗೆ ವಿರುದ್ಧವಾಗಿದೆ. ಜೊತೆಗೆ ಅವ್ರೇನ್ ಮಾಡ್ತಾ ಇದ್ದಾರೆ, ಇರೋ ಒಂದು ನಗರದ ಒಂದು ಐಡೆಂಟಿಟಿ ಏನಿದೆ ಅದನ್ನ ಹೋಗ್ಸಿ ಒಂದು 7 ಮಹಾನಗರ ಪಾಲಿಕೆಗಳು ಮಾಡ್ತೀವಿ ಅಂತ. ನಮ್ಗೆ ಇದ್ರಲ್ಲಿರುವ ಹಿಂದಿರುವ ಒಂದು ಉದ್ದೇಶ ಚೆನ್ನಾಗ್ ಕಾಣ್ತಾ ಇದೆ. ಒಂದು ನಗರ ಆಗಿ ಅದಕ್ಕೆ ಒಬ್ಬ ಸಿಂಗಲ್ ಮೇಯರ್ ಇದ್ರೆ ಅವನಿಗೆ ತುಂಬಾ ಪವರ್ ಇರತ್ತೆ. ಆಕ್ಚುಲಿ ಒಂದ್ ಸಮಯ ಅವನು ಡೈರೆಕ್ಟ್ ಎಲೆಕ್ಷನ್ ಮಾಡ್ಬಿಟ್ರೆ ಒಂದು ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಗಿಂತ ಒಂದು ಕಾನ್ಸ್ಟಿಟ್ಯೂನ್ಸಿ ದೊಡ್ಡದಾಗ್ಬಿಡತ್ತೆ. ಅವ್ನ್ಗೆ 1 ಕೋಟಿ ಜನ ವೋಟ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೆ ಅವ್ರಿಗೆ ಸಿಂಗಲ್ ಮೇಯರ್ ಬೇಡ, ಒಂದು ಸಿಂಗಲ್ ಐಡೆಂಟಿಟಿ ಇರೋ ಅಂತ ನಗರ ಕೂಡ ಬೇಡ. ಅವ್ರಿಗೆ ದೊಡ್ಡ ನಗರನ 7 ಹೋಳ್ ಮಾಡ್ಬಿಟ್ರೆ ಅಲ್ಲಿ ಒಬ್ಬೊಬ್ಬ ಚಿಕ್ಕ ಚಿಕ್ಕ ಏರಿಯಾಗೆ ಒಬ್ಬ ಮೇಯರ್ ಬರ್ತಾನೆ. ಅವಾಗ ಅವನನ್ನ ಕಂಟ್ರೋಲ್ ಮಾಡೋದು ಈ ಸ್ಟೇಟ್ ಗವರ್ಮೆಂಟ್ಗೆ ಸುಲಭ ಆಗುತ್ತೆ. ಯಾಕೆಂದ್ರೆ 7 ಮೇಯರ್ಗಳಿದ್ರೆ ಅವ್ರು ಯಾರು CMಗೆ ಎದುರುತ್ತರ ಕೊಡುವಂತ ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಅವರೆಲ್ಲ ವೀಕ್ ಆಗ್ತಾರೆ. ಸಿಂಗಲ್ ಮೇಯರ್ ಇದ್ರೆ ಅಟ್ಲೀಸ್ಟ್ ಅವ್ನಿಗೆ ಸ್ವಲ್ಪ ಪವರ್ ಇರತ್ತೆ. ಇವಾಗ ಛಿದ್ರಗೊಳಿಸಿ ಒಂದ್ ಸಿಂಗಲ್ ಸಿಟಿನ ವೀಕನ್ ಮಾಡ್ತಾ ಇದ್ದಾರೆ, ನಗರ ಸ್ಥಳೀಯ ಸಂಸ್ಥೆನ. ಸೋ ದಟ್ ರಾಜ್ಯ ಸರ್ಕಾರದ ಪವರು ಹೆಚ್ಚಾಗಿಸಿ ಅವರು MLAಗಳೆಲ್ಲ ಸೇರ್ಕೊಂಡು ಆಡಳಿತ ಮಾಡೋ ರೀತಿ ಇದು ಸಂವಿಧಾನಕ್ಕೆ ಟೋಟಲಿ ವಿರುದ್ಧವಾಗಿದೆ. ಇವ್ರ ಹೋಲ್ ಐಡಿಯಾನೇನೆ. ಸೊ ಜೊತೆಗೆ ಇದುವರೆಗೂ ಅವರು ಎಲೆಕ್ಷನ್ನೇ ಮಾಡಿಲ್ಲ. 5 ವರ್ಷ ಆಗ್ತಾ ಇದೆ, 4.5 ವರ್ಷ ಆಗಿದೆ BBMP ಕೌನ್ಸಿಲ್ ಎಲೆಕ್ಷನ್ ಮಾಡಿ. ಎಲೆಕ್ಷನ್ ಮಾಡ್ದಿರಾ
ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇದ್ದಾರೆ. ಏನೇನೋ ಕಾರಣಗಳು ಕೊಟ್ಟು. ಇವಾಗ ಬಿಗ್ಗೆಸ್ಟ್ ಕಾರಣ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ತರ್ತಾ ಇದ್ದೀವಿ. ಅದರಿಂದ ನಮ್ಗಿವಾಗ ಎಲೆಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಆ ಈ 7 ಮಹಾನಗರ ಪಾಲಿಕೆಯಾಗಿ ನಾವು ಅದನ್ನ ಸ್ಪ್ಲಿಟ್ ಮಾಡಿದ್ಮೇಲೆ ವಾರ್ಡ್ ಡಿಲಿಮಿಟೇಷನ್ ಮಾಡ್ಬೇಕು. ಮತ್ತೆ ತಿರ್ಗಾ ಆ ಮೀಸಲಾತಿ ಫಿಕ್ಸ್ ಮಾಡ್ಬೇಕು ಒಂದೊಂದು ವಾರ್ಡ್‌ಗುನುನು. ಸೊ ಅದೆಲ್ಲ ಮಾಡೋಷ್ಟೊತ್ತಿಗೆ ನಮ್ಗೆ ಆಗಸ್ಟ್ ವರೆಗೂ ಟೈಮ್ ಬೇಕು ಅಂತ ಇವಾಗ ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ತಾ ಇದ್ದಾರೆ. ಸೊ ಅದರಿಂದ ಇನ್ನು ಮುಂದಕ್ಕೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಎಲೆಕ್ಷನ್‌ನ. ಯಾಕೆ ಟೈಮ್ಲಿ ಆಗಿ ಎಲೆಕ್ಷನ್ ಆಗ್ತಾ ಇಲ್ಲ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಅಂತ ಅಂದ್ರೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನೋಡಿದ್ರೆ ಯಾವತ್ತೂ ಅವ್ರ ಅಸೆಂಬ್ಲಿ ಎಲೆಕ್ಷನ್ ಆಗ್ಲಿ, ಆ ಇನ್ಯಾ ಅಸೆಂಬ್ಲಿ ಎಲೆಕ್ಷನ್‌ಗಳಾಗ್ಲಿ, ಲೋಕಸಭಾ ಎಲೆಕ್ಷನ್ ಆಗ್ಲಿ ಅವರು ಮುಂದಕ್ಕೆ ದೂಡ್ಸೋದಕ್ಕೆ ಅವಕಾಶನೇ ಇಲ್ಲ. ಯಾಕೆಂದ್ರೆ ಡಿಲಿಮಿಟೇಷನ್ ಕಮಿಷನ್‌ನ ಅವರೇ ಸೆಟಪ್ ಮಾಡ್ತಾರೆ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನವರು ಅವರ ಹತೋಟಿನಲ್ಲಿರುತ್ತೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು. ಅಲ್ಲಿ ಅವರೇ ಖುದ್ದಾಗಿ ಮೆಂಬರ್ಸ್ ಆಗಿರ್ತಾರೆ. ಆ ಆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು ಟೈಮ್ಲಿ ಆಗಿ ಲೋಕಸಭಾ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ ಮಾಡ್ತಾ ಇರುತ್ತೆ. ಆದ್ರೆ ಇವಾಗ ವಿಪರ್ಯಾಸ ಏನು ಅಂತ ಅಂದ್ರೆ, ರಾಜ್ಯ ಸರ್ಕಾರದ ಕೈನಲ್ಲಿ ಡಿಲಿಮಿಟೇಷನ್ ಪವರು ಮತ್ತೆ ರಿಸರ್ವೇಶನ್ ಫಿಕ್ಸ್ ಮಾಡೋ ಪವರ್‌ನ ರಾಜ್ಯ ಸರ್ಕಾರದ ಕೈನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ರಾಜ್ಯ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್‌ಗೆ ಕೊಟ್ಟಿಲ್ಲ ಆ ಪವರ್‌ನ. ಸ್ಟೇಟ್ ಎಲೆಕ್ಷನ್ ಕಮಿಷನ್‌ನ ಬರೀ ಎಲೆಕ್ಷನ್ ಇವ್ರು ಡಿಕ್ಲೇರ್ ಮಾಡಿದ್ಮೇಲೆ ಎಲೆಕ್ಷನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಅವರು ಪಾಪ ಇವ್ರು ಡಿಲಿಮಿಟೇಷನ್ ಸರಿಯಾಗಿ ಟೈಮ್ಲಿ ಮಾಡದೆ, ರಿಸರ್ವೇಶನ್ ಟೈಮ್ಲಿ ಆಗಿ ಫಿಕ್ಸ್ ಮಾಡದೆ ಹೋದ್ರೆ ವಿಪರ್ಯಾಸ ನೋಡಿ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೈಕೋರ್ಟ್‌ಗೆ ಮೊರೆ ಹೋಗ್ತಾರೆ. ನಮಗ್ ಟೈಮ್ಲಿ ಎಲೆಕ್ಷನ್ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಇವ್ರಿನ್ನು ಡಿಲಿಮಿಟೇಷನ್ ಮಾಡಿಲ್ಲ ಸರ್ಕಾರ. ಮತ್ತೆ ರಿಸರ್ವೇಶನ್ ಫಿಕ್ಸ್ ಮಾಡಿಲ್ಲ. ನಮ್ಗೆ ನೀವು ಆರ್ಡರ್ ಕೊಡಿ ಅವರು ಟೈಮ್ಲಿ ಆಗಿ ಇದ್ ಮಾಡೋದಿಕ್ಕೆ ಅಂತ ಅವರು ಮೊರೆ ಹೋಗ್ತಾ ಇದ್ದಾರೆ ಹೈಕೋರ್ಟ್‌ಗೆ. ಅದು ಒಂದು ದೊಡ್ಡ ವಿಪರ್ಯಾಸ. ಸೊ ನಾವು ಇದ್ರಲ್ಲಿ ವಿರೋಧಾಭಾಸ ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ, ಎಲೆಕ್ಷನ್ ಟು ಬಿಬಿಎಂಪಿನ ಸ್ಟೇಟ್ ಎಲೆಕ್ಷನ್ ಕಮಿಷನ್‌ಗೆ ಕಂಪ್ಲೀಟ್ ಆಗಿ ಹಸ್ತಾಂತರ ಮಾಡ್ಬೇಕು. ಇದ್ರಲ್ಲಿ ಕೂಡ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಇರಕೂಡ್ದು. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫ್ಟರ್ ಆಲ್ ಅದೊಂದು ಆಟೋನಮಸ್ ಇಂಡಿಪೆಂಡೆಂಟ್ ಬಾಡಿ. ಸೊ ಅವ್ರ ಕೈಲಿ ಇದು ರಿಸರ್ವೇಶನ್ ಮತ್ತೆ ಡಿಲಿಮಿಟೇಷನ್ ಪವರ್ ಕೊಟ್ರೆ ಅವರು ಟೈಮ್ಲಿ ಆಗಿ ಎಲೆಕ್ಷನ್ ಮಾಡ್ತಾರೆ. ಈ ತರ ಸಂವಿಧಾನಕ್ಕೆ ವಿರುದ್ಧವಾಗಿ ಎಲೆಕ್ಷನ್ ಮಾಡ್ತೀರಾ 5 ವರ್ಷ ತಳ್ಳೋದೆಲ್ಲ ಸಾಧ್ಯ ಆಗೋದಿಲ್ಲ. ಓಕೆ, ಲಿಂಗರಾಜ್ ಅವರೇ, ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡ್ತೀವಿ ಅನ್ನುವಂಥ ಕಾರಣಕ್ಕಾಗಿಯೇ BBMPಯನ್ನು ವಿಂಗಡಣೆ ಮಾಡುವಂಥ ಪ್ರಯತ್ನಕ್ಕೆ ಈಗಾಗಲೇ ಅವರು ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಏನು ಇದರ ಅಪಾಯಗಳನ್ನ ನೀವೇನು ಗುರುತಿಸ್ತೀರಿ ಅಂತ? ನೋಡಿ, ಅವರು ಈ ಗ್ರೇಟರ್ ಬ್ಯಾಂಗ್ಳೂರನ್ನ ಮಾಡಬೇಕು ಅಂತಿರುವಾಗ ಅವರು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಅಧಿಕಾರ ವಿಕೇಂದ್ರೀಕರಣ ನಾವು ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಅವ್ರು ಹೇಳ್ತಿದ್ದಾರೆ. ಎರಡನೇ ಅಂಶ ಅವ್ರು ಹೇಳ್ತಾ ಇರೋದು, ಬೆಂಗಳೂರಿನ ಬೇರೆ ಬೇರೆ ಸಂಸ್ಥೆಗಳೇನಿದಾವೆ, ಉದಾಹರಣೆಗೆ BWSSB ಇರ್ಬೋದು, ಬೆಸ್ಕಾಂ ಇರ್ಬೋದು, BMTC ಇರ್ಬೋದು, ಪೊಲೀಸ್ ಇರ್ಬೋದು, ಇಂತಹ ಸಂಸ್ಥೆಗಳನ್ನ BBMP ಜೊತೆ ಒಂದು ಅಂದ್ರೆ ಪಾಲಿಕೆ ಆಡಳಿತದ ಜೊತೆ ಒಂದು ಸಮನ್ವಯತೆಯನ್ನ ತರಬೇಕು. ಆ ಉದ್ದೇಶಕ್ಕಾಗಿ ನಾವು ಈ ಗ್ರೇಟರ್ ಬ್ಯಾಂಗ್ಳೂರ್ನ ಮಾಡ್ತಿದೀವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಈಗಾಗ್ಲೇ ಮೇಡಮ್ ಹೇಳ್ದಾಗೆ ವಿಕೇಂದ್ರೀಕರಣ ಅಂತ ಹೇಳ್ತಿದ್ದಾರೆ, ಆದ್ರೆ ಪೂರ್ತಿ ಅಧಿಕಾರ ಕೇಂದ್ರೀಕರಣದ ಒಟ್ಟು ಇದೆ ಆ ಅಧಿಸೂಚನೆಯಲ್ಲಿ, ಒಟ್ಟು ಆ ಮಸೂದೆಯಲ್ಲಿ ಇದೆ. ಉದಾಹರಣೆಗೆ ನೋಡಿ, ಈಗ ಮುಖ್ಯಮಂತ್ರಿ ಅಧ್ಯಕ್ಷರಾಗಿರ್ತಾರೆ, ಇನ್ನುಳಿದಂತೆ ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಏನಿದ್ದಾರೆ ಅವರು ಉಪಾಧ್ಯಕ್ಷರಾಗಿರ್ತಾರೆ. ಇನ್ನು ಉಳಿದಂತೆ ಕೆಲವು ಅಧಿಕಾರಿಗಳು, ಬೇರೆ ಬೇರೆ ಸಂಸ್ಥೆಗಳ ಅಧಿಕಾರಿಗಳು ಎಲ್ಲರೂ ಕೂಡ, ಕಮಿಷನರ್ಗಳು ಮತ್ತೆ ಮೇಯರ್ಗಳು ಎಲ್ಲರೂ ಕೂಡ ಅದಕ್ಕೆ ಸದಸ್ಯರಾಗಿರ್ತಾರೆ. ಅದರ ಕೆಳಗಡೆ ಒಂದು ಎಕ್ಸಿಕ್ಯೂಟಿವ್ ಕಮಿಟಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರು. ಆ ಎಕ್ಸಿಕ್ಯೂಟಿವ್ ಕಮಿಟಿಯ ಮುಖ್ಯಸ್ಥರು ಯಾರಪ್ಪ ಅಂತಂದ್ರೆ, ಈ ಮಸೂದೆಯಲ್ಲಿರೋ ಪ್ರಕಾರ ಬೆಂಗಳೂರು ಅಭಿವೃದ್ಧಿಯ ಸಚಿವರು.
ಅಂದ್ರೆ ಒಂದ್ ಕಡೆ ಅವರು ವಿಕೇಂದ್ರೀಕರಣ ಅಂತಾರೆ, ಇನ್ನೊಂದ್ ಕಡೆ ಒಟ್ಟು ಇಡೀ ಪಾಲಿಕೆ ಆಡಳಿತವನ್ನ ಸಂವಿಧಾನಕ್ಕೆ ವಿರುದ್ಧವಾಗಿ, ಇರ್ತಕ್ಕಂಥ ಕಾನೂನಿಗೆ ವಿರುದ್ಧವಾಗಿ ಏನು ಸ್ವಾಯತ್ತತೆಯಿಂದ ಪಾಲಿಕೆಗಳು ನಡಿಬೇಕಾಗಿತ್ತು, ಆ ಅವುಗಳ ಬದಲಾಗಿ ಅಧಿಕಾರವನ್ನ ಕೇಂದ್ರೀಕರಣ ಮಾಡುವಂತ ರಾಜ್ಯ ಸರ್ಕಾರವೇ ಇಡೀ ಪಾಲಿಕೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಈ ಮಸೂದೆ ಒಳಗಡೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ನೋಡಿ, ಅವ್ರು ಹೇಳ್ತಾರೆ ಇದರಲ್ಲಿ ಪ್ಲಾನಿಂಗು ಮತ್ತೆ ಫೈನಾನ್ಸ್ ಏನಿದೆ ಅದು ಪೂರ್ತಿ GBA ಕೈಯಲ್ಲಿ ಇರುತ್ತೆ, ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕೈಯಲ್ಲಿ ಇರುತ್ತೆ ಅಂತ. ಹಾಗಿದ್ರೆ ನೀವು ವಿಕೇಂದ್ರೀಕರಣ ಅಂತ ಎಲ್ಲ ಆಯ್ತು? ಪ್ಲಾನಿಂಗ್ ನ ಮಾಡ್ಬೇಕಾದಂತವ್ರು ಸ್ಥಳೀಯವಾಗಿ ಅಲ್ಲಿ ಯಾರು ಪಾಲಿಕೆ ಸದಸ್ಯರಿರ್ತಾರೆ ಅಥವಾ ಪಾಲಿಕೆ ಇರ್ತದೆ ಅಥವಾ ಅಲ್ಲಿ ಜನ ಏನಿರ್ತಾರೆ ಅವರು ತಮಗೆ ಈ ಪ್ರದೇಶದಲ್ಲಿ ಎಂತ ಯೋಜನೆಗಳು ಬೇಕು ಅನ್ನುವಂಥದ್ದನ್ನ ತೀರ್ಮಾನಿಸ್ಬೇಕು. ಆದ್ರೆ ಇಲ್ಲಿ ಮಸೂದೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ಲಾನಿಂಗ್ ಮತ್ತೆ ಫೈನಾನ್ಸ್ ಎರಡನ್ನೂ ಕೂಡ GBA ತನ್ನ ಕೈಯಲ್ಲಿ ಇಟ್ಕೊಳ್ಳುತ್ತೆ. ಹಿಂಗಿರುವಾಗ ಅಧಿಕಾರ ವಿಕೇಂದ್ರೀಕರಣ ಅನ್ನುವಂಥದ್ದನ್ನ ಆ ಕಾರಣಕ್ಕಾಗಿ ನಾವು ಗ್ರೇಟರ್ ಬೆಂಗಳೂರು ತರ್ತಿದೀವಿ ಅನ್ನುವಂಥದ್ದನ್ನ ಅವ್ರೇನ್ ಹೇಳ್ತಿದ್ದಾರೆ ಅದು ಸಂಪೂರ್ಣ ಸುಳ್ಳು ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಎರಡನೇದು ನೋಡಿ, ಈಗ ಅಧಿಕಾರ ವಿಕೇಂದ್ರೀಕರಣ ಅನ್ನುವಂಥವ್ರು ಭಾರಿ ದೊಡ್ಡದು, ಬೆಂಗಳೂರಿಗ 140 ಕೋಟಿ 1,40,00,000 ಜನ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದಾರೆ. 198 ವಾರ್ಡ್ ಇದಾವೆ, ಒಬ್ಬನೇ ಮೇಯರು, ಎಲ್ಲ ಹೆಂಗ್ ನೋಡಕ್ಕಾಗತ್ತೆ, ಹಿಂಗೆಲ್ಲ ಅವರು ಹೇಳ್ತಿದ್ದಾರೆ. ಆದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಳಗಡೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯನ್ನು ಸೇರಿಸ್ಕೊಂಡು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇದು ಈಗ ಇದರ 4 ರಾಷ್ಟ್ರ ಆಯ್ತು. ಈಗ ಬೆಂಗಳೂರು ಗ್ರಾಮಾಂತರವನ್ನು ಸೇರಿಸ್ಕೊಂಡ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಭಾರಿ ದೊಡ್ಡ ಜಿಲ್ಲೆ, ನಗರ ಜಿಲ್ಲೆ ತುಂಬಾ ವಿಸ್ತೀರ್ಣ ದೃಷ್ಟಿಯಿಂದ ಕಡಿಮೆನೆ ಅದು, ಆದ್ರೆ ಜನಸಾಂದ್ರತೆ ದೊಡ್ಡ ಸಂಖ್ಯೆಲಿದೆ ಅನ್ನೋದ್ ಬಿಟ್ರೆ ನೀವು ಗ್ರಾಮಾಂತರ ಜಿಲ್ಲೆಯನ್ನ ಇದ್ರ ಒಳಗಡೆ ತೆಗೆದುಕೊಂಡಿದ್ದಾರೆ. ಅವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅವಾಗ ಇದು ದೊಡ್ಡದಾಗಲ್ವೇ? ನೀವು ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಅನ್ನುವಂಥವ್ರು ಅಥವಾ ಇದು ಭಾರಿ ದೊಡ್ಡದಾಗೋಯ್ತು ಅಧಿಕಾರ ನಡೆಸೋದು ಕಷ್ಟ ಅನ್ನುವಂಥವ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಯಾಕೆ ತಗೊಳ್ತಾ ಇದ್ದೀರಿ? ಇಂಥ ಪ್ರಶ್ನೆಗಳೆಲ್ಲವೂ ಕೂಡ ಇದಾವೆ. ಇಂಥ ಪ್ರಶ್ನೆಗಳನ್ನ ಹಲವಾರು ಬಾರಿ ನಾವು ಅವರು ಮಾಡಿದಂತ ಕೆಲವು ಸಭೆಗಳಲ್ಲಿ ಸಾರ್ವಜನಿಕರ ಅಭಿಪ್ರಾಯನ ಪಡ್ಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನಡೆಸಿದಂತ ಸಭೆಗಳಲ್ಲೂ ನಾವು ಇದರ ಆಕ್ಷೇಪವನ್ನು ಎತ್ತಿದ್ವಿ, ಆದ್ರೆ ಯಾವುದೇ ಉತ್ತರ ಅವರಿಂದ ಬಂದಿಲ್ಲ. ಹೀಗಾಗಿ ಏನು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಪಾಲಿಕೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು, ಅದಕ್ಕೆ ವಿರುದ್ಧವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಗಳು ಇಡೀ ಬೆಂಗಳೂರು ಪಾಲಿಕೆ ಆಡಳಿತವನ್ನ ಕೈಯಲ್ಲಿ ಇಟ್ಕೊಳ್ತಕ್ಕಂಥ, ಅದನ್ನ ತೀರ್ಮಾನಿಸ್ತಕ್ಕಂಥ, ಒಟ್ಟು ಆಡಳಿತವನ್ನ ಅವ್ರಿಗೆ ನಡೆಸುವಂತ ಒಂದು ರೀತಿಯಲ್ಲಿ ಈ ಆಕ್ಟ್ ಅನ್ನ ಅವರು ತರ್ತಿದ್ದಾರೆ ಅಂತೇಳಿ ಇದು ಸ್ಪಷ್ಟವಾಗಿ ಕಾಣುತ್ತೆ. ಅದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನ ನೀವು ನೋಡಿದ್ರೆ ಪೂರ್ತಿ ಅವ್ರ ಕೈಯಲ್ಲಿ ಇದ್ದಂಗೆ ಇದು ಮಸೂದೆಯನ್ನ ರೆಡಿ ಮಾಡಿದ್ದಾರೆ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಈಗ ಅವ್ರು ಹೇಳ್ತಾರೆ 3 ಟೈರ್ ಸಿಸ್ಟಮ್ ಅಂತ. ಫಸ್ಟ್ GBA ಇರ್ತದೆ, ಅದಾದ್ಮೇಲೆ ಕಾರ್ಪೊರೇಷನ್ ಇರ್ತದೆ, ಕಾರ್ಪೊರೇಟರ್ಗಳು ಇರ್ತಾರೆ, ಅದ್ರ ಕೆಳಗಡೆ ವಾರ್ಡ್ ಕಮಿಟಿಗಳು ಅಂತೇಳಿ ಇರ್ತವೆ ಅಂತ. ಆ ವಾರ್ಡ್ ಕಮಿಟಿಗಳಿಗೆ ಆಗ ನೋಡಿದ್ರೆ ಇಲ್ಲಿ ಏನು ಹಕ್ಕೇ ಇಲ್ಲ, ಅವ್ರಿಗೆ ಅಧಿಕಾರನೇ ಇಲ್ಲ, ಸುಮ್ಮನೆ ವಾರ್ಡ್ ಕಮಿಟಿಗಳಂತೇಳಿ ಇದಾವೆ. ಆದ್ರೆ ಇಲ್ಲಿ ಪ್ರಸ್ತಾಪ ಮಾಡೋ ರೀತಿಯಲ್ಲಿ ಯಾವುದೇ ಅಧಿಕಾರ ವಾರ್ಡ್ ಕಮಿಟಿಗಳಿಗಿಲ್ಲ. ಪ್ಲಾನಿಂಗ್ ನ ಪೂರ್ತಿ ನೀವು GBA ತಕೊಂಡ್ಮೇಲೆ ವಾರ್ಡ್ ಕಮಿಟಿಗಳಿಗೆ ಏನ್ ಕೆಲಸ ಇರ್ತದೆ? ಸೊ ಇದು ಈ ಕಾರಣಕ್ಕಾಗಿ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅನ್ನುವಂಥದ್ದನ್ನ ನೀವು ಹೆಸರು ಏನಾದ್ರೂ ಕೊಟ್ಕೊಳ್ಳಿ, ಆದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಮಾಡುವಾಗ ಜನರ ಸಹಭಾಗಿತ್ವ ಹೆಚ್ಚು ಇರಬೇಕಾಗಿತ್ತು. ಪಾಲಿಕೆ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಅವರೇ ಪಾಲಿಕೆಯ ಒಟ್ಟು ಆಡಳಿತ, ಯೋಜನೆ, ಹಣಕಾಸು, ಇನ್ನೊಂದು ಎಲ್ಲವನ್ನು ಕೂಡ ಅವರೇ ಸ್ವತಂತ್ರವಾಗಿ ನಿರ್ವಹಿಸ್ತಕ್ಕಂಥ ಮತ್ತು ಎಲ್ಲ ಜನರಿಗೆ ಒಂದು ನಾಗರಿಕವಾದಂತ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಕಾಯ್ದೆಗಳನ್ನ ತರಬೇಕೆ ವಿನಃ ಈ ಕಾಯ್ದೆ ಅದಕ್ಕೆ ತದ್ವಿರುದ್ಧವಾಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ.
ಓಕೆ, ಕಾತ್ಯಾಯಿನಿಯವರೇ, ಈ ಅಧಿಕಾರ ವಿಕೇಂದ್ರೀಕರಣ ಆದರೆ ಸಾರ್ವಜನಿಕರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟಗಳು, ಅಡೆತಡೆಗಳು ಎದುರಾಗಬಹುದು ಅನ್ನುವಂತಹ ಚರ್ಚೆಯೂ ಕೂಡ ಕೇಳಿ ಬರ್ತಾ ಇದೆ. ಏನು ಅನ್ಯಾಯ ಆಗುತ್ತೆ ಜನಸಾಮಾನ್ಯರಿಗೆ ಅಂತ? ವಿಕೇಂದ್ರೀಕರಣದಿಂದ ಜನರಿಗೆ ತೊಂದರೆ ಆಗಲ್ಲ. ಆಕ್ಚುಲಿ 74th ಅಮೆಂಡ್ಮೆಂಟ್ ಉದ್ದೇಶನೇ ಅದು ಜನರಿಗೆ ಹಕ್ಕು ಕೊಡ್ಬೇಕಂತ. ಪೀಪಲ್ ಪವರ್ ಟು ದ ಪೀಪಲ್ ಅನ್ನೋದೇ ಅದರದ್ದು ಸಾರಾಂಶ. ಸೊ ನಮ್ ಹೆಚ್ಚು ಹೆಚ್ಚು ವಿಕೇಂದ್ರೀಕರಣ ಕೇಳ್ತಾ ಇದೀವಿ. ಜೊತೆಗೆ ಲಿಂಗರಾಜು ಅವ್ರು ಹೇಳ್ದಾಗೆ ಪ್ಲಾನಿಂಗ್ ಮಾಡೋದಿಕ್ಕೆ ಸಂವಿಧಾನದಲ್ಲೇ 74ನೇ ತಿದ್ದುಪಡಿನಲ್ಲೇ ಒಂದು ಬ್ಲೂ ಪ್ರಿಂಟ್ ಇದೆ. ಅದನ್ನ ಬದಿಗಿಟ್ಬಿಟ್ಟು ಇವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೃಷ್ಟಿ ಮಾಡ್ತಾ ಇದ್ದಾರೆ. 74th ಅಮೆಂಡ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಮಹಾನಗರ ಪಾಲಿಕೆಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ರೆ ಅಲ್ಲಿ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಮಾಡ್ಬೇಕು. ಅಂದ್ರೆ ಅದು ಸ್ಥಳೀಯ ಸರ್ಕಾರದ ಒಂದು ಭಾಗ ಆಗಿರ್ಬೇಕು. ಅದು ಅಗೇನ್ ರಾಜ್ಯ ಸರ್ಕಾರದ ಹಸ್ತಕ್ಷೇಪದಲ್ಲಿ ಆಗ್ಬಾರ್ದು. ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂದ್ರೆ ಮಹಾನಗರ ಯೋಜನಾ ಸಮಿತಿ. ಮೇ ಬಿ ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾ ಅಷ್ಟು ದೊಡ್ಡ ಏರಿಯಾಗೆ ಅದು ಯೋಜನೆಯನ್ನ ರೂಪಿಸಬೇಕು. ಇಟ್ ಶುಡ್ ಪ್ರಿಪೇರ್ ಅ ಡ್ರಾಫ್ಟ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಇದೆ. ಡ್ರಾಫ್ಟ್ ಡೆವಲಪ್ಮೆಂಟ್ ಪ್ಲಾನ್ ನ ಪ್ರಿಪೇರ್ ಮಾಡಿ ಅದು ರಾಜ್ಯ ಸರ್ಕಾರಕ್ಕೆ ಅಪ್ರೂವಲ್ಗೆ ಕಳಿಸ್ಬೇಕು ಅಂತ ಇದೆ. ಅಂತ ಅಂದ್ರೆ ಡ್ರಾಫ್ಟ್ ಡೆವಲಪ್ಮೆಂಟ್ ಪ್ಲಾನ್ ಮಾಡೋರು ಸಂಬಡಿ ಡಿಫ್ರೆಂಟ್ ಫ್ರಮ್ ಸಿಎಂ ಅಂತ ಆಯ್ತು. ಅದನ್ನ ಸಿಎಂಗೆ ನಾವು ಒಪ್ಸೋ ಆಗಿದ್ರೆ ರಾಜ್ಯ ಸರ್ಕಾರಕ್ಕೆ ಯಾರೋ ಬೇರೆಯವರು MPCದು ಹೆಡ್ ಆಗಿರ್ಬೇಕು. ಅವರು ಡ್ರಾಫ್ಟ್ ಪ್ಲಾನ್ ನ ಸ್ಟೇಟ್ ಗವರ್ಮೆಂಟ್ಗೆ ಕೊಡ್ಬೇಕು ಅಂದ್ಮೇಲೆ ಸಿಎಂ ಹೆಂಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹೆಡ್ ಆಗ್ತಾರೆ. ಇವಾಗ ಏನಾಗುತ್ತೆ ಅಂತಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲೇ ಸಿಎಂ ಕೂತಿರೋದ್ರಿಂದ ನಮಗ್ ತಾವೇ ಪ್ಲಾನ್ ನ ಕೊಟ್ಕೊಂತಾರ. ಅಂದ್ರೆ ಆಸ್ ಹೆಡ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ he will prepare a plan and submit it to the state government to himself. So you are a judge in your own cause ಅಂತ ಆಗುತ್ತೆ. ಸೊ ಮಹಾನಗರ ಯೋಜನಾ ಸಮಿತಿದು ಉದ್ದೇಶ ಅದಿರ್ಲೇ ಇಲ್ಲ. ಯಾರೋ ಮೇ ಬಿ ಮೇಯರ್ ಆಫ್ ಬ್ಯಾಂಗ್ಳೂರ್ ಶುಡ್ ಬಿ ದ ಹೆಡ್ ಆಫ್ MPC ಅಂತಿದೆ. ಜೊತೆಗೆ ಲಿಂಗರಾಜು ಅವ್ರು ಹೇಳ್ದಾಗೆ ಇವಾಗ ಅವರು ಒಂದ್ ದೊಡ್ಡ ಕಾರಣ ಹೇಳ್ತಾ ಇರೋದು, ನಾವ್ ಯಾಕೆ GBA ನ ತರ್ತಾ ಇದೀವಿ ಅಂತ. ಈ ಎಲ್ಲಾ ಪ್ಯಾರಾಸ್ಟೇಟಲ್ಗಳು, ಅರೆ ಸರ್ಕಾರಿ ಸಂಸ್ಥೆಗಳು ಏನಿವೆ, ಬೆಸ್ಕಾಂ, BWSSP ಅವೆಲ್ಲ, ಅವನ್ನೆಲ್ಲ ಇವಾಗ ಹೊಂದಾಣಿಕೆ ಇಲ್ಲ. ಅವು BBMP ಕೈನಲ್ಲಿ ಹತೋಟಿಗೆ ಬಂದಿಲ್ಲ. ಅವ್ರನ್ನೆಲ್ಲ ಒಂದ್ ಅಂಬ್ರೆಲಾ ಬಾಡಿ ಅಡೆ ತರಬೇಕು. ಅದರಿಂದ ಕೋಆರ್ಡಿನೇಷನ್, ಸಮನ್ವಯತೆ ಬರುತ್ತೆ ಅಂತ ಎಲ್ಲ. ಸೊ ಅದಕ್ಕೋಸ್ಕರ GBA ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಎಲ್ಲಾ ಪ್ಯಾರಾಸ್ಟೇಟಲ್ಸ್ ನ ಅದರಡೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಅಂಬ್ರೆಲಾ ಬಾಡಿನೇ MPC ಅದ್ರಲ್ಲಿ ಆಗ್ಲೇ ಇದೆ. ಎಲ್ಲಾ ಎಲ್ಲಾ ಪ್ಯಾರಾಸ್ಟೇಟಲ್ಸ್ನು ನಮ್ಗೆ MPC ಅಡೆನೆ ತರೋದಕ್ಕೆ ಅವಕಾಶ ಇದೆ. ಆಲ್ರೆಡಿ BDA ಅಂಡ್ BWSSP ನ MPC ರೂಲ್ಸ್ ಅಲ್ಲಿ ಬಂದಿದ್ದಾರೆ as ಪಾರ್ಟ್ ಆಫ್ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂತ. ಸೊ ನಿಮ್ಗೆ ಬೇರೆ ಲಾ ಅಂಡ್ ಆರ್ಡರ್ ಪೊಲೀಸ್ ಇರ್ಬೋದು, BMTC ಇರ್ಬೋದು, BMRC ಅಲ್ಲಿ ಇರ್ಬೋದು, ಅವ್ರನ್ನ ಕೂಡ ಅದೇ MPC ಅಡೆ ಪ್ಯಾರಾಸ್ಟೇಟಲ್ ಬಾಡೀಸ್ ನ ತಂದು ಅದನ್ನೇ ವಿಸ್ತರಿಸಿ ಅಂಬ್ರೆಲಾ ಬಾಡಿ ಮಾಡ್ಬೋದಾಗಿತ್ತು. ಸೊ ಅದನ್ನ ಬಿಟ್ಬಿಟ್ಟು ಎಲ್ಲಾರು ಎನಿವೇ ಇವಾಗ BWSSB, ಬೆಸ್ಕಾಮ್ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಹೊಣೆಗಾರರಾಗಿದ್ದಾರೆ. ದ ಚೇಂಜ್ ಯು ನೀಡೆಡ್ ವಾಸ್ ಅವ್ರನ್ನೆಲ್ಲ BBMPಗೆ ಹೊಣೆಗಾರರಾಗಿ ಮಾಡ್ಬೇಕಾಗಿತ್ತು. ಅದು ನಿಜವಾದ ವಿಕೇಂದ್ರೀಕರಣ ಆಗ್ತಾ ಇತ್ತು. ಅದಕ್ಕೆ ವಿರುದ್ಧವಾಗಿ ಇವರು ಅಂಬ್ರೆಲಾ ಬಾಡಿ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ. ವೇರಾಸ್ ಸಂವಿಧಾನದ ಪ್ರಕಾರ ಆಲ್ರೆಡಿ ಮಹಾನಗರ ಯೋಜನಾ ಸಮಿತಿ ಇರ್ಬೇಕಾಗಿತ್ತು. ಅದರಡೆ ಎಲ್ಲರೂ ಬರ್ಬೇಕಾಗಿತ್ತು. ಸೊ ಇವಾಗ GBA ಅವ್ರು ಏನ್ ಹೇಳ್ತಾ ಇದ್ದಾರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅದಕ್ಕೆ ಸಂವಿಧಾನದಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ಯಾವುದೇ ಸ್ಟ್ಯಾಚ್ಯೂಟ್ ಅಡೆನೂ ಅದಕ್ಕೆ ಮಾನ್ಯತೆ ಇಲ್ಲ. ಅದಕ್ಕೆ ಮಾನ್ಯತೆ ಇಲ್ದಿರೋ ಅಂತ ಬಾಡಿನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಅದನ್ನ ನಾವು ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಬಹುದು. ಯಾಕೆಂದ್ರೆ ಸಂವಿಧಾನದಲ್ಲಿರೋ ಬಾಡಿನ ಬದಿಗಿಟ್ಟು ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಒಂದು ದೊಡ್ಡ ವಿಪರ್ಯಾಸ ಆಗಿದೆ. ಅವ್ರು ಇವಾಗ ಏನ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಅವರು ಪಬ್ಲಿಕ್ ಕನ್ಸಲ್ಟೇಷನ್ಗಳು ನಡೆಸಿದ್ರು, ಅಲ್ಲೆಲ್ಲ ಬಂದ್ಬಿಟ್ಟು ನಾವು ಸಂವಿಧಾನ ಕಾಪಾಡೋಕ್ಕೋಸ್ಕರ ನಾವು ಅದು ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಬಟ್ MPC ಇದೆ, ಅದನ್ನ ನಾವು ಕಾಪಾಡ್ಬೇಕು ಅನ್ನೋದು ಅವ್ರ ಬಾಯಿನಲ್ಲೇ ಬರ್ಲಿಲ್ಲ. ಸೊ
ಅವ್ರು ಏನ್ ಹೇಳಿದ್ರು ಅಂದ್ರೆ 7 10 ಮಹಾನಗರ ಪಾಲಿಕೆಯಾಗಿ ನಾವು ಅದನ್ನ ಡಿವೈಡ್ ಮಾಡ್ಬಿಡ್ತೀವಿ. ಅದರಿಂದ ನಾವು ಸಂವಿಧಾನನ ಉಳಿಸ್ತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ರು. ಬಟ್ ಅದ್ರಲ್ಲಿ ಆಕ್ಚುಲಿ ಏನೂ ತಿರುಳಿಲ್ಲ. ಬಿಕಾಸ್ ಸಂವಿಧಾನ ಹೇಳೋ ಎಲ್ಲಾ ಅಂಶ ಅವರು ಗಮನದಲ್ಲಿ ಇಟ್ಕೊಂಡೇ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ದಾರೆ. ಆ, ಜೊತೆಗೆ ವಾರ್ಡ್ ಕಮಿಟಿ ಬಗ್ಗೆ ಅವ್ರು ಹೇಳಿದ್ರು. ಅದು ದೊಡ್ಡ ವಿಪರ್ಯಾಸ. ಯಾಕೆಂತಂದ್ರೆ ವಾರ್ಡ್ ಕಮಿಟಿ ಗ್ರಾಮಗಳಲ್ಲಿ ಹೇಗೆ ಒಂದು ಗ್ರಾಮ ಸಭೆ ಇದೆ, ಮತ್ತೆ ಒಂದು ಗ್ರಾಮ ಪಂಚಾಯತ್ ಇದೆ, ಅದಕ್ಕೆ ಪ್ಯಾರಲಲ್ ಆಗಿ ವಾರ್ಡ್ ಕಮಿಟಿ ಮತ್ತೆ ಏರಿಯಾ ಸಭಾನ ಕಾನೂನಲ್ಲಿ ಮಾಡಿರೋದು ಆಲ್ರೆಡಿ. ಸೊ ಅಲ್ಲಿ ಗ್ರಾಮ ಸಭೆನಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ತೀರ್ಮಾನಗಳನ್ನ ಅವರೇ ತಗೋಬೇಕು, ಜನತೆ ತಗೋಬೇಕು. ಗ್ರಾಮ ಸಭೆನಲ್ಲಿ ತೀರ್ಮಾನಗಳನ್ನ ಯೋಜನೆ ಅವ್ರು ರೂಪಿಸ್ಬೇಕು, ನಮ್ ಏರಿಯಾಗ ಏನ್ ಬೇಕು ಅಂತ. ಅದನ್ನ ಸೇರಿಸಿ ಅವರು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿಗೆ ಅವರ ಅನಿಸಿಕೆಗಳನ್ನ ಕಳಿಸ್ತಾರೆ, ಪ್ಲಾನ್ ನ. ಸೊ ಪಂಚಾಯತ್ ರಾಜ್ ಕಾಯ್ದೆನಲ್ಲಿ ಏನಿದೆ ಅಂತಂದ್ರೆ, ಗ್ರಾಮ ಸಭೆ ತಗೊಂಡಿರೋ ತೀರ್ಮಾನ ಆಗ್ಲಿ, ಗ್ರಾಮ ಪಂಚಾಯತ್ ತಗೊಂಡಿರೋ ತೀರ್ಮಾನನಾಗ್ಲಿ, ಮೇಲಿನ ಹಂತಗಳು ಚೇಂಜ್ ಮಾಡೋಕೆ ಅವಕಾಶ ಇಲ್ಲ. ಅವ್ರದೇ ಅಲ್ಟಿಮೇಟ್ ಡಿಸಿಷನ್ ಅಂತ ಇದೆ. ಜನರಿಗೆ ಸರ್ಕಾರ ಅಂದ್ಮೇಲೆ ಜನರ ತೀರ್ಪಿಗೆ ನಾವು ಬೆಲೆ ಕೊಡ್ಬೇಕಂದ್ಬಿಟ್ಟು ಅಲ್ಟಿಮೇಟ್ ಡಿಸಿಷನ್ ಅವ್ರ ಕೈನಲ್ಲಿ ಕೊಟ್ಟಿದ್ದಾರೆ ಜನತೆಗೆ ಪಂಚಾಯತ್ ರಾಜ್ ಕಾಯ್ದೆನಲ್ಲಿ. ಬಟ್ ಇಲ್ಲಿ ವಿಪರ್ಯಾಸ ಏನು ಅಂದ್ರೆ, ಏರಿಯಾ ಸಭೆಗಳು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ, ವಾರ್ಡ್ ಕಮಿಟಿನೂ ಇರ್ಬೋದು. ಆದ್ರೆ ಅವರ ರೆಕಮೆಂಡೇಶನ್ಸ್ ಅಡ್ವೈಸರಿ ಇನ್ ನೇಚರ್ ಅಂತ ಇದ್ದಾರೆ. ಅಂತ ಅಂದ್ರೆ ಅವ್ರು ಹೇಳೋದು, ಅವ್ರು ಏನ್ ಬೇಕಾದ್ರೂ ಹೇಳ್ಕೋಬಹುದು ಜನತೆ, ಆದ್ರೆ ನಾವ್ ಮಾಡೋದ್ರಿಂದ ನಾವ್ ಮಾಡ್ತೀವಿ ಅಂತ ಅವರು ತೀರ್ಮಾನ ತಗೊಂಡಿದ್ದಾರೆ. ಅಂದ್ರೆ MLA ಎಲ್ಲಾ ಡಿಸಿಷನ್ಸ್ ತಗೊಂತಾರೆ GBA ನಲ್ಲಿ ಕೂತ್ಕೊಂಡು. ವಾರ್ಡ್ ಕಮಿಟಿ ಏನ್ ಬೇಕಾದ್ರೂ ಮಾತಾಡ್ಲಿ, ಏನ್ ಬೇಕಾದ್ರೂ ರೆಕಮೆಂಡೇಶನ್ ಕೊಡ್ಲಿ, ಅದಕ್ಕೆ ಅವ್ರ ಮಾನ್ಯತೆ ಕೊಡೋದಿಲ್ಲ. ಸೊ ಆಕ್ಚುಲಿ ನ್ಯಾಷನಲ್ ಕಮಿಷನ್ ಫಾರ್ ರಿನ್ಯೂವಲ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಏನದಕ್ಕೆ ಜಸ್ಟಿಸ್ MN ವೆಂಕಟಾಚಲಯ್ಯ ಅವ್ರದ್ದು ಒಂದು ನ್ಯಾಷನಲ್ ಕಮಿಷನ್ ಇತ್ತು 2000 ದಲ್ಲಿ, ನ್ಯಾಷನಲ್ ಕಮಿಷನ್ ಟು ರಿವ್ಯೂ ದ ವರ್ಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಸಂವಿಧಾನದಲ್ಲೇ ಏನೇನಾದ್ರೂ ಬದಲಾವಣೆ ತರಬೇಕಾ ಅನ್ನೋದಕ್ಕೆ ಒಂದು ಸಲಹಾ ಸಮಿತಿ ನೇಮಿಸಿದ್ರು. ಅವರು ಹೇಳ್ತಾರೆ, ದೊಡ್ಡ ನಗರಗಳಲ್ಲಿ ತುಂಬಾ ದೊಡ್ಡದಾಗಿದೆ ಬೆಂಗಳೂರು, ಅಲ್ಲಿ ಒಂದ್ ಕಡೆ ಎಲ್ಲ ಡಿಸಿಷನ್ಸ್ ತಗೊಂಡ್ರೆ ಇಂಪ್ಲಿಮೆಂಟ್ ಮಾಡೋದ್ ಕಷ್ಟ ಅಂತ ಇದ್ರೆ ಝೋನಲ್ ಕೌನ್ಸಿಲ್ಗಳನ್ನ ಮಾಡ್ಬೇಕು ಅಂತ ನ್ಯಾಷನಲ್ ಕಮಿಷನ್ ಹೇಳಿದೆ. ವೆಂಕಟಾಚಲಯ್ಯ ಅಂತ ಚೀಫ್ ಜಸ್ಟಿಸ್ ಆಗಿದ್ದವರು ಆ ಕಮಿಷನ್ಗೆ ಹೆಡ್ ಆಗಿದ್ರು. ಅವ್ರು ಕೊಟ್ಟಿರುವಂತ ಸಲಹೆ ಝೋನಲ್ ಕೌನ್ಸಿಲ್ ಇರ್ಬೇಕಂತ. ಆಕ್ಚುಲಿ BBMP ಆಕ್ಟ್ ಇವಾಗ ಏನು ಜಾರಿನಲ್ಲಿದೆ 2020 ನಲ್ಲಿ ಮಾಡಿದ್ದು, ಅದರಲ್ಲಿ ನಮ್ಮ ರೆಕಮೆಂಡೇಶನ್ ಮೇಲೆ ಝೋನಲ್ ಕೌನ್ಸಿಲ್ಗೆ ಅವಕಾಶ ಮಾಡಿದ್ದಾರೆ. ಅದನ್ನ ಇವಾಗ ರದ್ದುಗೊಳಿಸಿ ಝೋನಲ್ ಕೌನ್ಸಿಲ್ಗಳನ್ನ ತೆಗೆದು ಕಾರ್ಪೊರೇಷನ್ನೇ ಡಿವೈಡ್ ಮಾಡ್ಬಿಡ್ತೀವಿ, 7-10 ಕಾರ್ಪೊರೇಷನ್ಗಳಾಗಿ ವಿಂಗಡಣೆ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಝೋನಲ್ ಕೌನ್ಸಿಲೇ ಇದ್ದಿದ್ರೆ ಅದು ಏಪೆಕ್ಸ್ ಬಾಡಿ BBMP ನಲ್ಲಿ ತಗೊಳ್ಳೋ ತೀರ್ಮಾನಗಳನ್ನ ಅವರು ಎಲ್ರೂ ಸಮಾನವಾಗಿ ಅನುಷ್ಠಾನಗೊಳಿಸ್ತಾರೆ. ಮತ್ತೆ ಅಲ್ಲಿ ವಿರೋಧಾಭಾಸ ಬರೋದಿಲ್ಲ. ಇವಾಗ ಇವರು ಏನ್ 7 ಡಿಫರೆಂಟ್ ಮುನ್ಸಿಪಲ್ ಕಾರ್ಪೊರೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಬ್ಬ JDS ಮೇಯರ್ ಇದ್ರೆ, ಇನ್ನೊಂದ್ ಕಡೆ BJP ಮೇಯರ್ ಇದ್ರೆ ಅವ್ರಿಗೂ ಹೊಂದಾಣಿಕೆ ಬರ್ದೇ ಇರ್ಬೋದು. ಅಥವಾ ಕಾಂಗ್ರೆಸ್ ಮೇಯರ್ ಇದ್ರು ಕೂಡ ಒಂದ್ ಭಾಗದಿಂದ ಇನ್ನೊಂದ್ ಭಾಗಕ್ಕೆ ನೀವೊಂದು ಫ್ಲೈಓವರ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಒಂದು ವಿರೋಧಾಭಾಸ ಬಂದು ಸಮನ್ವಯತೆ ಮಾಡೋದೇನೆ ಕಷ್ಟ ಆಗ್ಬೋದು. ಯಾಕೆಂದ್ರೆ ಅವ ಮೇಯರ್ಗಳಲ್ಲಿ ವಿರೋಧಾಭಾಸ ಬರುತ್ತೆ. ಅವ್ನ್ಗ್ಯಾಕ್ ನಾನು ಅವರಲ್ಲೆಲೆ ಇವಾಗ ಇರೋ ಸಮನ್ವಯತೆಗೆ ಕೊರತೆ ಇದೆ. ಯಾಕೆಂದ್ರೆ PWSSB ಒಂಥರ ಕೆಲಸ ಮಾಡ್ತಾರೆ, ಬೆಸ್ಕಾಂ ಒಂಥರ ಕೆಲಸ ಮಾಡ್ತಾರೆ. ಯಾರಿಗೂ ಒಂದು ಸಮನ್ವಯತೆ ಕಾಪಾಡುವಂತ ಬಾಡಿ ಇರ್ಲಿಲ್ಲ. ಬಟ್ ಇವಾಗ ಇನ್ನೊಂದು ರೀತಿಯ ಸಮನ್ವಯತೆ ಹೋಗ್ಸೋ ಅಂತ ಪ್ರಾವಿಷನ್ ನ ಇವಾಗ ಮಾಡಿದ್ದಾರೆ. ಸೊ ನಾವ್ ಅದನ್ನ ಕೂಡ ವಿರೋಧ ಮಾಡ್ಬೇಕು. ಒಂದು ಏಪೆಕ್ಸ್ ಬಾಡಿ BBMP ನಲ್ಲಿ ಅವರು ವಿಷನ್ ಪ್ಲಾನ್ ಮಾಡ್ಬೇಕು, MPC ನಲ್ಲಿ ವಿಷನ್ ಪ್ಲಾನ್ ಮಾಡ್ಬೇಕು, ಮತ್ತು BBMP ನಲ್ಲಿ ಆ ವಿಷನ್ ಪ್ಲಾನ್ ಅಡೆ ಸ್ಥಳೀಯವಾಗಿ ಅವರು
ಪ್ಲಾನ್ಗಳನ್ನ ರೂಪಿಸ್ಬೇಕು. ಅದನ್ನ ಅನುಷ್ಠಾನ ಮಾಡೋದಿಕ್ಕೆ, ವಿಕೇಂದ್ರೀಕೃತವಾಗಿ ಅನುಷ್ಠಾನ ಮಾಡೋದಿಕ್ಕೆ ಝೋನಲ್ ಕೌನ್ಸಿಲ್ಗಳು ಇರ್ಬೇಕು. ಅವರು BBMP ಹೇಳ್ದ ಹಾಗೆ ಅವರು ಕಾನೂನುಗಳನ್ನ ಅನುಷ್ಠಾನ ಮಾಡ್ತಾರೆ. ಇವಾಗ 7 ಡಿಫ್ರೆಂಟ್ ಕಾರ್ಪೊರೇಷನ್ ಮಾಡಿದ್ರೆ ಒಂದೊಂದು ಕಾರ್ಪೊರೇಷನ್ ಅಲ್ಲಿ ಒಂದೊಂದ್ ತರ ಕಾನೂನು ಮಾಡ್ಬೋದು, ಆ ಮೇಯರು ಮತ್ತೆ ಕೌನ್ಸಿಲರ್ಸ್. ಸೊ ಈ ಭಾಗದಿಂದ ಇನ್ನೊಂದ್ ಭಾಗಕ್ಕೆ ಹೋದ್ರೆ ಅಲ್ಲಿ ಕಾನೂನೇ ಚೇಂಜ್ ಆಗ್ಬೋದು. ಸೊ ಆ ಸಮನ್ವಯತೆ ಅನ್ನೋದೇ ಹೊರಟೋಗುತ್ತೆ. ಒಂದ್ ಸಿಂಗಲ್ ಐಡೆಂಟಿಟಿ ಆಫ್ ದ ಸಿಟಿ ಕೂಡ ಹೊರಟೋಗುತ್ತೆ. ಸೊ ಇದು ಕೂಡ ಒಂದ್ ದೊಡ್ಡ ಹಜಾರ್ಡ್ ಆಗಿದೆ ಈ GBGB ಇಂದ. ಜೊತೆಗೆ ಈ ವಾರ್ಡ್ ಕಮಿಟಿಗಳಿಗೆ ನಾವು ಹೆಚ್ಚು ಅಧಿಕಾರ ಇನ್ನ ಕೊಡ್ಬೇಕು. ಅವ್ರು ಹೇಳಿದ್ದೇನೆ ಅಂತಿಮ ನಿರ್ಧಾರ ಅನ್ನೋದನ್ನ ನಾವು ಹೆಂಗೆ ಗ್ರಾಮ ಪಂಚಾಯತ್ ಅಲ್ಲಿ ಅಧಿಕಾರ ಕೊಟ್ಟಿದ್ದೀವಿ, ಅದೇ ರೀತಿ ಏರಿಯಾ ಸಭೆಗೆ ಮತ್ತು ವಾರ್ಡ್ ಕಮಿಟಿಗೆ ನಾವು ಅಧಿಕಾರ ಕೊಡ್ಬೇಕು. ಇನ್ನೊಂದು ವಿಷಯ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇವಾಗ BBMPಗೆ ಒಂದ್ ಕಾನೂನು ತರ್ತಾ ಇದ್ದಾರೆ, ಅಥವಾ ಬೆಂಗಳೂರಿಗೆ ಒಂದ್ ಕಾನೂನು ತರ್ತಾ ಇದ್ದಾರೆ, ಅದಕ್ಕೆ ಒಂದು GBA ತರ್ತಾ ಇದ್ದಾರೆ. ಬಟ್ 74ನೇ ತಿದ್ದುಪಡಿಲಿ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಮಹಾನಗರ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಆದ್ರೆ ಅಲ್ಲಿ ಒಂದು MPC ಇರ್ಬೇಕು ಅಂತ ಸಂವಿಧಾನದಲ್ಲಿ ಹೇಳ್ತಾ ಇದೆ. ಸೊ ಇವರು ಒಂದೊಂದ್ ನಗರಕ್ಕೂ ಬೇರೆ ಬೇರೆ ಕಾನೂನು ಮಾಡ್ತಾರ. ಇವಾಗ ಮೈಸೂರು ಅಥವಾ ಹುಬ್ಬಳ್ಳಿ ಧಾರವಾಡ ಅಲ್ಲೂ 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಆಗಿರ್ಬೋದು, ಯಾಕಂದ್ರೆ ನಾವು ಸೆನ್ಸಸ್ ಮಾಡಿಲ್ಲ. ಸೊ ಅಲ್ಲಿ ಕೂಡ MPC ಮಾಡ್ಬೇಕು ಸಂವಿಧಾನದ ಪ್ರಕಾರ. ಸೊ ಅಲ್ಲಿಗೆ ನೀವು ಕಾಮನ್ ಆಕ್ಟ್ ತಂದಿಲ್ಲ. ಎಲ್ಲೆಲ್ಲಿ 10 ಲಕ್ಷ ಜನಸಂಖ್ಯೆ ಇರುತ್ತೆ ಅಲ್ಲೆಲ್ಲಾನು ಇದೇ ಕಾನೂನು ಅನುಷ್ಠಾನ ಆಗ್ಬೇಕು ಅನ್ನೋದಕ್ಕೆ ನೀವು ತರ್ತಾ ಇಲ್ಲ. ಇದು ಬರೀ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ದೀರಾ. ಸೊ ಇವಾಗ ಹುಬ್ಬಳ್ಳಿ ಧಾರವಾಡನಲ್ಲಿ 10 ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಆದ್ರೆ ಅಲ್ಲಿಗೆ ಬೇರೆ ಕಾನೂನು ಮಾಡ್ತೀರಾ? ಮತ್ತೆ ಬೇರೆ ಮುನ್ಸಿಪಲ್ ಕಾರ್ಪೊರೇಷನ್ಗಳಿದೆ, 10 ಲಕ್ಷಕ್ಕಿಂತ ಕಡಿಮೆ ಇರುವಂತ ಜನಸಂಖ್ಯೆದು ಊರುಗಳು ಇದೆ. ಅಲ್ಲಿಗೆ ಇವಾಗ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಕ್ಟ್ ಅಂತ ಇದೆ, ಅದರಲ್ಲಿ ಪ್ರಾವಿಷನ್ಸೇ ಬೇರೆ ಇದೆ. GBA ಇರೋ ಪ್ರಾವಿಷನ್ಸ್ ಅಲ್ಲಿಲ್ಲ. ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಸಣ್ಣ ಊರುಗಳಿಗೆ ಅಂದ್ರೆ 10 ಲಕ್ಷಕ್ಕಿಂತ 3 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರೋ ಅಂತ ಸಣ್ಣ ಸಣ್ಣ ನಗರಗಳಿಗೆ ಒಂದು ಹೊಸ ಕಾನೂನು ತಂದ್ರು, ಅಂಡರ್ ದ ಮುನ್ಸಿಪಾಲಿಟೀಸ್ ಆಕ್ಟ್. ಅದರಲ್ಲಿ ವಾರ್ಡ್ ಕಮಿಟಿ, ಏರಿಯಾ ಸಭೆ ಹೇಗಿರ್ಬೇಕು ಅಂತ ಜನತೆಗೆ ನಿಜವಾದ ಅಧಿಕಾರ ಕೊಟ್ಟಿದ್ದಾರೆ ಆ ಕಾನೂನುಗಳಲ್ಲಿ. ಅದು ಕೂಡ 2020 ವರ್ಷದಲ್ಲಿ ತಂದಿದ್ದಾರೆ. ಅದರಲ್ಲಿ ಜನತೆನೇ ಏರಿಯಾ ಸಭಾ ರೆಪ್ರೆಸೆಂಟೇಟಿವ್ ನ ಸೆಲೆಕ್ಟ್ ಮಾಡ್ಬೇಕು ಅಂತ ಇದೆ. ಮತ್ತು ಆ ಏರಿಯಾ ಸಭಾ ರೆಪ್ರೆಸೆಂಟೇಟಿವ್ ವಾರ್ಡ್ ಕಮಿಟಿಯ ಸದಸ್ಯ ಆಗ್ಬೇಕು. ಮತ್ತೆ ಅಲ್ಲಿ ತಗೊಳ್ಳೋ ನಿರ್ಧಾರಗಳನ್ನ ಯಾರು ಬೇರೆ ರೀತಿ ಚೇಂಜ್ ಮಾಡೋಂಗಿಲ್ಲ ಅಂತ ಎಲ್ಲ ಆ ಕಾನೂನಲ್ಲಿ ಬರೆದಿದ್ದಾರೆ. ಮತ್ತೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಕ್ಟ್ ಯಾವುದು ಬೇರೆ ಮಹಾನಗರ ಪಾಲಿಕೆಗೆ ಅಪ್ಲೈ ಆಗುತ್ತೆ, ಅಲ್ಲಿ ನೋಡಿದ್ರೆ ವಾರ್ಡ್ ಕಮಿಟಿ ಏನೇ ಡಿಸಿಷನ್ ತಗೊಂಡ್ರು ಅಲ್ಲಿರೋ ಕೌನ್ಸಿಲರ್ ಅದನ್ನ ವೀಟೋ ಮಾಡಬಹುದು ಅಂತ ಇದೆ. ಆಮೇಲೆ ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಲ್ಲಿ ವಾರ್ಡ್ ಕಮಿಟಿ ಇಸ್ ಅನ್ ಅಡ್ವೈಸರಿ ಬಾಡಿ ಅಂತ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಅಲ್ಲಿ ಮತ್ತೊಂದು ಕಮಿಟಿ MLA ಅಡೆ ತಯಾರು ಮಾಡ್ತಾ ಇದ್ದಾರೆ. ಸೊ ಈ 3 ತರ ನಗರಗಳಿಗೆ 3 ತರ ಕಾನೂನುಗಳು ಮಾಡಿದ್ದಾರೆ. ಸೊ ನಾವು ಒಂದು ಹೈಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿದ್ದೀವಿ, ದಿಸ್ ಇಸ್ ಕಾಸಿಂಗ್ ಇನ್ಇಕ್ವಾಲಿಟಿ ಬಿಫೋರ್ ಲಾ. ಅಂದ್ರೆ ಆರ್ಟಿಕಲ್ 14ಗೆ ವಿರುದ್ಧವಾಗಿದೆ. ಸೇಮ್ ನಗರ ಪ್ರಜೆಗೆ 3 ರೀತಿಯ ಕಾನೂನು ಮಾಡಿದ್ದೀರಾ. ಸಣ್ಣ ನಗರದಲ್ಲಿ ಒಂಥರ, ಮುನ್ಸಿಪಲ್ ಕಾರ್ಪೊರೇಷನ್ ಅಲ್ಲಿ ಒಂಥರ, ಇವಾಗ ದೊಡ್ಡ ಮಹಾನಗರ ಬೆಂಗಳೂರಿನಲ್ಲಿ ಇನ್ನೊಂದ್ ತರ ಕಾನೂನು. ಸೊ ಅದು ಆಕ್ಚುಲಿ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಆ ಕೇಸ್. ಅವರು ನಮ್ಮ PIL ನ ಅಕ್ಸೆಪ್ಟ್ ಮಾಡ್ಕೊಂಡು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಇದಕ್ಕೆ ರೆಸ್ಪಾನ್ಸ್ ಕೊಡಿ ಅಂತ. ಜೊತೆಗೆ ಗವರ್ಮೆಂಟ್ ಲಾಯರ್ ಕೂಡ ನೀವು ಕೇಳ್ತಾ ಇರೋದು ಉಚಿತವಾಗಿದೆ, ಇದನ್ನ ಸರ್ಕಾರ ಕೂಡ ಡಿಸ್ಕಸ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಕೂಡ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು. ನಾವು ಎಷ್ಟೋ ಬಾರಿ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿಗಳ ಜೊತೆ ಇದ್ರ ಬಗ್ಗೆ ಆಲ್ರೆಡಿ ಸಂಭಾಷಣೆ ಮಾಡಿದೀವಿ. ಇದೆಲ್ಲ ಮಾಡಿದ್ರು ಕೂಡ ಅವ್ರು ಇವಾಗ 3 ಡಿಫ್ರೆಂಟ್ ಆಕ್ಟ್ ಗಳನ್ನ ಹಾಗೆ ಮಡಿಕೊಂಡು ಒಂದು ನಗರದ ಪ್ರಜೆ ಅನ್ನೋನ್ಗೆ ಸಮಾನವಾದಂತಹ ಕಾನೂನು ತರ್ತಾ ಇಲ್ಲ. ನಾವು ಆಕ್ಚುಲಿ
ಹೈಕೋರ್ಟ್ ಅಲ್ಲಿ ಏನ್ ಕೇಳಿದ್ವಿ ಅಂದ್ರೆ ಒಂದು ಎಕ್ಸ್ಪರ್ಟ್ ಕಮಿಟಿ ಸೆಟಪ್ ಮಾಡ್ಬೇಕು. ಎಕ್ಸ್ಪರ್ಟ್ ಕಮಿಟಿ ಒಂದು ಸಮಾನವಾದಂತ ಕಾನೂನು ಎಲ್ಲಾ ನಗರಗಳಿಗೆ ಅನ್ವಯಿಸೋ ಹಾಗೆ ತರಬೇಕು. ಮಹಾನಗರಕ್ಕೆ ಒಂದ್ ಸ್ಪೆಷಲ್ ಪ್ರಾವಿಷನ್ಸ್ ಏನಾದ್ರು ಬೇಕಾಗಿದ್ರೆ ಅದನ್ನ ಸ್ಪೆಷಲ್ ಪ್ರಾವಿಷನ್ ನ ಕಾಮನ್ ಲಾ ಅಡಿನೇ ತರಬಹುದು. ಬಟ್ ಎವ್ರಿಥಿಂಗ್ ಎಲ್ಸ್ ಶುಡ್ ಬಿ ದ ಸೇಮ್. ಎಲ್ಲ ಪ್ರಜೆಗಳಿಗೂ ಹೊಂದಾಣಿಕೆ ಬರುವಂತ ಕಾನೂನು ಇರ್ಬೇಕಂತ. ಸೊ ಎಕ್ಸ್ಪರ್ಟ್ ಕಮಿಟಿನೂ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದವರು ಅದನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಆಕ್ಚುಲಿ ನಮ್ಮ ಗ್ರಾಮ ಪಂಚಾಯತ್ ಕಾಯ್ದೆ ತುಂಬಾ ಉತ್ತಮ ಆಗಿದೆ. ಯಾಕೆಂದ್ರೆ ರಮೇಶ್ ಕುಮಾರ್ ಅವರ ಅಡೆ ಒಂದು ಕಮಿಟಿ ಸೆಟಪ್ ಮಾಡಿದ್ರು ಒಂದು 5 ವರ್ಷದಿಂದನೋ ಏನೋ. ಅಂಡ್ ಅವರು ಒಂದು 100 ರೆಕಮೆಂಡೇಶನ್ಸ್ ಕೊಟ್ಟು ಪಂಚಾಯತ್ ರಾಜ್ ಕಾಯ್ದೆಗೆ 100 ಅಮೆಂಡ್ಮೆಂಟ್ಸ್ ತಂದು ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಇವಾಗ. ಮತ್ತೆ ತುಂಬಾ ಚೆನ್ನಾಗಿದೆ. ಜನತೆಗೆ ನಿಜವಾದ ಅಧಿಕಾರ ಕೊಡ್ತಾ ಇದೆ ಪಂಚಾಯತ್ ರಾಜ್ ಕಾಯ್ದೆ ಅಡಿ. ಅದೇ ರೀತಿ ನಮ್ಗೆ ನಗರಗಳಿಗೂನು ಸ್ವಾಯತ್ತ ಸಂಸ್ಥೆಗಳಾಗಿ ಕೆಲಸ ಮಾಡೋದಕ್ಕೆ ಅದೇ ರೀತಿಯ ಅಮೆಂಡ್ಮೆಂಟ್ಸ್ ತರೋಕೆ ಎಕ್ಸ್ಪರ್ಟ್ ಕಮಿಟಿ ಸೆಟಪ್ ಮಾಡಿ ಅಂದ್ರೆ ಅದನ್ನ ಅವ್ರಿನ್ನು ಮಾಡ್ತಾ ಇಲ್ಲ. ಇನ್ನು ಹೆಚ್ಚು ಹೆಚ್ಚು ಬೇರೆ ಬೇರೆ ಕಾನೂನುಗಳನ್ನ ತರ್ತಾ ಇದ್ದಾರೆ. ಓಕೆ, ಲಿಂಗರಾಜ್ ಅವರೇ, ಈ ಸ್ಥಳೀಯ ಆಡಳಿತದೊಳಗಡೆ ಈ ಹಲವು ಸಮಿತಿಗಳ ಕೆಲಸ ಮತ್ತು ಜವಾಬ್ದಾರಿ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಕಾತಾಯಿನಿ ಮೇಡಮ್ ಕೂಡ ಆ ವಿಚಾರವಾಗಿ ಸಾಕಷ್ಟು ವಿಷಯಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಈ ಗ್ರೇಟರ್ ಬೆಂಗಳೂರು ವಿಧೇಯಕ ಪ್ರಸ್ತಾಪದಲ್ಲಿರುವಂಥದ್ದು ಸ್ಥಾಯಿ ಸಮಿತಿ ಸೇರಿದಂತೆ ಹಲವು ಸಮಿತಿಗಳನ್ನು ರದ್ದು ಮಾಡುವಂತಹ ಅಪಾಯ ಇದೆ ಎನ್ನುವಂತಹ ಸೂಚನೆ ಕೂಡ ಕಾಣಿಸ್ತಾ ಇದೆ. ಆ ರೀತಿ ಸಮಿತಿಗಳ ರದ್ದಾದರೆ ಏನು ಅಪಾಯ ಎದುರಾಗುತ್ತೆ ಅಂತ? ಅಲ್ಲ, ಒಂದೇನಂದ್ರೆ ಸ್ಥಾಯಿ ಸಮಿತಿಗಳನ್ನ ಇದ್ರಲ್ಲೇನು ರದ್ದು ಮಾಡ್ಲಿಲ್ಲ ಅವರು. ಸ್ಥಾಯಿ ಸಮಿತಿಗಳು ಇದಾವೆ, ಆದ್ರೆ ಹೆಸರಿಗಷ್ಟೇ ಇದಾವೆ. ಉದಾಹರಣೆಗೆ ನೋಡಿ, ಈಗಾಗ್ಲೇ ನಾನು ಹೇಳ್ದಂಗೆ ಒಟ್ಟು ಪ್ಲಾನಿಂಗ್ ಮತ್ತೆ ಫೈನಾನ್ಸ್ ಅನ್ನ ಅವರೇ ಹ್ಯಾಂಡಲ್ ಮಾಡ್ತಾರೆ. GBA ಅಡಿಯಲ್ಲಿ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಇರುತ್ತೆ. ಆ ಕಮಿಟಿ ಅದರ ಪ್ರೆಸಿಡೆಂಟು ಬೆಂಗಳೂರು ಅರ್ಬನ್ ಮಿನಿಸ್ಟ್ರೇ ಇರ್ತಾರೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಪ್ರಸ್ತಾಪ ಇಟ್ಟಿದ್ದಾರೆ ಅದರಲ್ಲಿ. ಏನಂತಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ. ಅದನ್ನ ಈ GBA ಅನುಷ್ಠಾನ ಆದಂತ 1 ವರ್ಷದೊಳಗಡೆ ಅದನ್ನ ರಚನೆ ಮಾಡಬೇಕು ಅಂತೇಳಿ ಅವರು ಈ ಮಸೂದೆನಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಅದು ಇದರ ಅಪಾಯ ನಾವು ಗಮನಿಸ್ಬೇಕು. ಏನಂತಂದ್ರೆ ಒಟ್ಟು ಬೆಂಗಳೂರಿನ ಹೂಡಿಕೆ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಅದನ್ನ ಈ ಏಜೆನ್ಸಿ ನಿರ್ಧಾರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆ ಏಜೆನ್ಸಿಗೆ ಬೆಂಗಳೂರು ಅರ್ಬನ್ ಮಿನಿಸ್ಟ್ರೇ ಅಧ್ಯಕ್ಷರಾಗಿರ್ತಾರಂತೆ. ಆದ್ರೆ ಆ ಏಜೆನ್ಸಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಏನು ಈ ಮಸೂದೆ ಒಳಗಡೆ ಏನಿಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ ಪ್ರಸ್ತಾಪ ಮಾಡೋದು ಏನಂತಂದ್ರೆ, ಅವರು ಬೆಂಗಳೂರಿನ ಹೂಡಿಕೆಗೆ ಅನುಕೂಲ ಆಗ್ಲಿಕ್ಕೆ ಈ ಎಕನಾಮಿಕ್ ಡೆವಲಪ್ಮೆಂಟ್ ಏಜೆನ್ಸಿಯನ್ನ ಮಾಡೋದು. ಈ ಏಜೆನ್ಸಿ ಹೂಡಿಕೆಯನ್ನ ಆಕರ್ಷಣೆ ಮಾಡೋದಕ್ಕಾಗಿ ಏನೆಲ್ಲ ಯೋಜನೆಗಳನ್ನ ಡೆವಲಪ್ಮೆಂಟ್ ನ ಮಾಡಬೇಕು ಅದನ್ನ ಅವರು ತೀರ್ಮಾನಿಸುವಂಥದ್ದು. ಮತ್ತೆ ಬಹಳ ಮುಖ್ಯವಾಗಿ ಹೇಳೋದು, ಅವರು ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋಂಥದ್ದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದ್ರೆ ಓವರ್ ಆಲ್ ಇದರ ಒಟ್ಟು ಈ GBA ಸ್ಥಾಪನೆ ಮಾಡುವಂತದ್ರ ಒಟ್ಟು ಉದ್ದೇಶದ ಹಿಂದೆ ಏನಿದೆ ಅನ್ನುವಂಥದ್ದನ್ನ ಗಮನಿಸಿದಾಗ ಇವೆಲ್ಲವೂ ನಮ್ಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದಾವೆ. ಏನಂತಂದ್ರೆ ದೊಡ್ಡ ದೊಡ್ಡ ಬಂಡವಾಳದಾರರು ಬೆಂಗಳೂರಿನ ಆಸ್ತಿಗಳನ್ನ ಪೂರ್ತಿ ಬಂಡವಾಳದಾರರಿಗೆ ದಾರಿ ಎರೆಯಕ್ಕೆ ಬೇಕಾದಂತ ರೀತಿಯಲ್ಲಿ ಈ GBA ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಈ ಅಂಶದ ಹಿನ್ನೆಲೆಯಲ್ಲೇನೆ ಅವರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯನ್ನು ಕೂಡ ತಗೊಂಡಿರೋದು. ಯಾಕೆಂದ್ರೆ ಬೆಂಗಳೂರು ಅರ್ಬನ್ ಅಲ್ಲಿ ಈಗ ಲ್ಯಾಂಡ್ ಇಲ್ಲ, ಲ್ಯಾಂಡ್ ಬಹುತೇಕ ಇಲ್ಲ. ಈ ಬೆಂಗಳೂರು ಈಗ ಗ್ರಾಮಾಂತರದಲ್ಲಿ ಮಾತ್ರ ಈಗ ಲ್ಯಾಂಡ್ ಇರೋದು. ಸೊ ಹಂಗಾಗಿ ಆ ಲ್ಯಾಂಡ್ ಅನ್ನ ಪೂರ್ತಿ ಬಂಡವಾಳದಾರರಿಗೆ ದಾರಿ ಎರಿಬೇಕು ಅನ್ನುವಂತ ಕಾರಣಕ್ಕಾಗಿನೇ ಈಗ ಅವರು GBA ವ್ಯಾಪ್ತಿ ಒಳಗಡೆ ಗ್ರಾಮಾಂತರ ಜಿಲ್ಲೆಯನ್ನು ತಂದಿದ್ದಾರೆ. ಮತ್ತೆ ನಾನಾಗ್ಲೇ ಹೇಳ್ದಂಗೆ ಎಕನಾಮಿಕ್ ಡೆವಲಪ್ಮೆಂಟ್ ಏಜೆನ್ಸಿಯನ್ನ ತಂದು ಆ ಏಜೆನ್ಸಿ ಅಧ್ಯಕ್ಷರಾಗಿರುವಂತ ಬೆಂಗಳೂರು ಅರ್ಬನ್ ಮಿನಿಸ್ಟ್ರು, ಆ ಏಜೆನ್ಸಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಗೊತ್ತಿಲ್ಲ, ಅಲ್ಲೇನು ಪ್ರಸ್ತಾಪ ಇಲ್ಲ. ಅವರು ಒಟ್ಟು ಡೆವಲಪ್ಮೆಂಟ್ ಅನ್ನ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಇದೆ. ಅವರು ಅಧಿಸೂಚನೆ ಒಳಗಡೆ
ಸಾರಿ ವಿಧೇಯಕದ ಒಳಗಡೆ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಓವರ್ ಆಲ್ ಏನಂತಂದ್ರೆ ಇಲ್ಲಿ ಬೆಂಗಳೂರಿನ ಜನರಿಗೆ ನಾಗರಿಕ ಸೌಲಭ್ಯಗಳನ್ನ ಕೊಡಬೇಕು, ಜನ ನಾಗರಿಕವಾದಂತ ಒಂದೊಳ್ಳೆ ಸುಂದರವಾದಂತ ಬದುಕನ್ನ ಕಟ್ಕೊಳ್ಬೇಕು, ಒಳ್ಳೆ ರಸ್ತೆಗಳಿರ್ಬೇಕು, ಒಳ್ಳೆ ನೀರಿರ್ಬೇಕು, ಅವ್ರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ನಾಗರಿಕ ಸವಲತ್ತುಗಳು ಸಿಗ್ಬೇಕು ಅನ್ನೋಂತ ಕಾರಣಕ್ಕಾಗಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಮಾಡ್ತಾ ಇರುವಂತ ಹಿನ್ನೆಲೆ ಅದು ಏನಾದ್ರು ಇದ್ದಿದ್ರೆ ಆ ಅಂಶಗಳು ಇಲ್ಲಿ ಬಹಳ ಕಡಿಮೆ. ಸಮನ್ವಯತೆ ಸಾಧಿಸ್ತೀವಿ ಅನ್ನೋದ್ ಬಿಟ್ರೆ ಬೇರೆ ಬೇರೆ ಸಂಸ್ಥೆಗಳ ನಡುವೆ ಜನಕ್ಕೆ ನಾವು ಈ ಸವಲತ್ತುಗಳನ್ನ ಕೊಡೋದಕ್ಕಾಗಿ ನಾವು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ತರ್ತೀವಿ ಅಂತ ಹೇಳಲಿಕ್ಕೆ ಬೇಕಾದಂತ ಯಾವುದೇ ಒಂದು ಗ್ರೌಂಡ್ಸ್ ಅವ್ರ ಹತ್ರ ಇಲ್ಲ ಇದರಲ್ಲಿ. ಸೊ ಹಂಗಾಗಿ ಬಹಳ ಸ್ಪಷ್ಟವಾಗಿದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಮಾಡುವಂಥದ್ದು ಬೆಂಗಳೂರಿನ ಜನರ ದೃಷ್ಟಿಯಿಂದ ಅಲ್ಲ ಅನ್ನುವಂಥ ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಬದಲಾಗಿ ಬೆಂಗಳೂರಿಗೆ ದೊಡ್ಡ ದೊಡ್ಡ ಬಂಡವಾಳದಾರನ್ ತರಬೇಕು, ಇಲ್ಲಿ ಹೂಡಿಕೆಗೆ ಆಕರ್ಷಣೆ ಮಾಡಬೇಕು, ಇಲ್ಲಿರೋ ಆಸ್ತಿಗಳನ್ನ ಅವರಿಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಎಲ್ಲವನ್ನು ಕೂಡ ಅವ್ರ ಕೈ ಕೊಡಬೇಕು. ಬೆಂಗಳೂರನ್ನ ದುಡಿತಕ್ಕಂಥ ಜನ ಏನಿದಾರೋ ಅವರೆಲ್ಲರೂ ಕೂಡ ಹೊರಗೆ ಹಾಕ್ಬೇಕು. ಇದೇ ಒಟ್ಟು ಈ ವಿಧೇಯಕದಲ್ಲಿ ಕಾಣುತ್ತೆ. ಸೊ ಹಂಗಾಗಿ ಇದು ಮೇಡಮ್ ಕೋರ್ಟಿಗೆ ಈಗ ಹೋಗಿದ್ದೀವಿ ಅಂತ ಹೇಳ್ತಾ ಇದ್ರೆ ತುಂಬಾ ಒಳ್ಳೇದದು. ಆ ರೀತಿಯಲ್ಲಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದು, ಫೈನಲಿ ಕೋರ್ಟ್ ಯಾವ ರೀತಿಯಲ್ಲಿ ತೀರ್ಮಾನಕ್ಕೆ ಬರ್ತವೆ ಅನ್ನುವಂಥದ್ದು ಈಗ ಅನುಮಾನಗಳು ನಮ್ಗೆ ಇವಾಗ. ಸೊ ಹಂಗಾಗಿ ಜನ ಇದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ನೋಡಿ ಅವರು ಯಾವ ಲೆವೆಲ್ಗೆ ಇದ್ದಾರೆ ಅಂತಂದ್ರೆ ಸಾರ್ವಜನಿಕ ಅಭಿಪ್ರಾಯಗಳನ್ನ ಪಡೆಯೋದಕ್ಕೆ ಅಂತ ಅಲ್ಲಲ್ಲಿ ಎರಡೆರಡು ಝೋನ್ಗಳನ್ನ ಸೇರಿಸಿ ಏನೋ ಒಂದು ಮೀಟಿಂಗ್ ಕರೆದ್ರು. ಆದ್ರೆ ಆ ಮೀಟಿಂಗ್ ಇದೆ ಅನ್ನುವಂಥದ್ದು ಜನಕ್ಕೆ ಪ್ರಚಾರನೇ ಆಗ್ಲಿಲ್ಲ. ಜನ ಅಭಿಪ್ರಾಯನ ಕೊಡ್ಲಿಕ್ಕೆ ಅವಕಾಶನೇ ಇಲ್ಲ. ಅಲ್ಲಿ ಬಂದಂತವ್ರಿಗೆ ಯಾವ ವಿಚಾರದ ಮೇಲೆ ಈ ಸಭೆ ಕರೆದಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಸಭೆಗಳು ವಿಫಲ ಆಗಿದಾವೆ. ಆಕ್ಚುಲಿ ನಾನು ಹೋದಂತ ಒಂದು ದೊಡ್ಡ ಸಭೆ ಅನ್ಕಂಡು ನಾವು ಹೋದ್ರೆ ಹಾಲೇನೋ ದೊಡ್ಡದಿತ್ತು, ಆದ್ರೆ ಜನ ಇರ್ಲಿಲ್ಲ. ಸೊ ಆ ರೀತಿಯಲ್ಲಿ ಸುಮ್ಮನೆ ಒಂದು ನಾಟಕ ಮಾಡಿದ್ದಾರೆ. ಈ ತರ ಕೋರ್ಟ್ಗೆ ಯಾರಾದ್ರು ಹೋಗ್ಬಿಟ್ರೆ ನೋಡಿ ಸಾರ್ವಜನಿಕ ಅಭಿಪ್ರಾಯನೆಲ್ಲ ಪಡ್ಕೊಂಡೆ ನಾವು ಮಾಡ್ತಿದೀವಿ ಅನ್ನೋಂಥ ರೀತಿಯಲ್ಲಿ ಸುಮ್ಮನೆ ತೋರ್ಸೋದಕ್ಕಾಗಿ ಈ ತರದ ಇವುಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿರುವಂತ ಈ ಒಟ್ಟು ವಿಧೇಯಕದಲ್ಲಿರುವಂತ ಅಂಶಗಳು ಬೆಂಗಳೂರು ನಗರವನ್ನ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನರ ಅನುಕೂಲಕ್ಕಾಗಿ ಈ ವಿಧೇಯಕ ಯಾವ ರೀತಿಯಲ್ಲೂ ಕೂಡ ಪ್ರಯೋಜನಕಾರಿ ಅಲ್ಲ ಅನ್ನುವಂಥದ್ದು ಸ್ಪಷ್ಟ. ಕಾತೇನಿಯವರೇ, ಇಲ್ಲಿ ಒಟ್ಟು ಅವರೀಗ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು 7 ವಲಯಗಳನ್ನು ರಚನೆ ಮಾಡ್ತೀವಿ ಅಂತೇಳಿ, ಒಬ್ಬ ವಲಯಕ್ಕೆ ಒಬ್ಬೊಬ್ಬ ಆಯುಕ್ತ ಅಂತೇಳಿ. ಅಂದರೆ ಒಟ್ಟಾರೆ ಇವರು IAS ಅಧಿಕಾರಿಯ ಮೂಲಕ ಅಥವಾ ಅಧಿಕಾರಿಶಾಹಿ ಗುಣ ದೊಡ್ಡ ಪ್ರಮಾಣದಲ್ಲಿ ಎದ್ದು ಕಾಣಿಸ್ತಾ ಇದೆ. ಇದು ಯಾವ ರೀತಿ ಅಪಾಯವನ್ನು ಸೃಷ್ಟಿ ಮಾಡಬಹುದು ಅಂತ? ಹೌದು, ಅವರು IAS ಆಫೀಸರ್ಗಳನ್ನ ಹಾಕಿ, ಯಾಕೆಂದ್ರೆ ಮೇಯರ್ದು ಪವರ್ಸ್ ನ ಹೆಚ್ಚಿಸಿಲ್ಲ ಅವರು. ಈ GBA ಅಡೆ 7 ನಾವು ಮಹಾನಗರ ಪಾಲಿಕೆ ಮಾಡ್ಬಿಡ್ತೀವಿ ಅಂತ ಹೇಳಿ, ಏನು ನಮ್ಮ ಕಲೋನಿಯಲ್ ಟೈಮ್ ನಲ್ಲಿ ಇತ್ತು, ಮೇಯರ್ ಇಸ್ ಓನ್ಲಿ ಅ ಫಿಗರ್ ಹೆಡ್, ಕಮಿಷನರ್ ವಿಲ್ ಡೂ ಆಲ್ ದ ವರ್ಕ್, ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಯಾಕೆಂತಂದ್ರೆ ಎಷ್ಟೋ ಜನ ರೆಕಮೆಂಡ್ ಮಾಡಿದ್ರು ಮೇಯರ್ಗೆ ಎಕ್ಸಿಕ್ಯೂಟಿವ್ ಪವರ್ಸ್ ಕೊಟ್ಬಿಡ್ಬೇಕು, ಮೇಯರ್ ಇನ್ ಕೌನ್ಸಿಲ್ ಸಿಸ್ಟಮ್ ತರಬೇಕು. ಅಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿಗಳಿಗೆ ಬದಲಾಗಿ ಒಬ್ಬೊಬ್ಬ ಕಾರ್ಪೊರೇಟರ್ನ ಮಿನಿಸ್ಟರ್ ರೀತಿ ಅವನ್ಗೆ ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಮೇಯರ್ ಇನ್ ಕೌನ್ಸಿಲ್ ಸಿಸ್ಟಮ್ ಮಾಡ್ಬೇಕು ಅಂತ ಎಲ್ಲ ರೆಕಮೆಂಡೇಶನ್ಸ್ ಬಂದಿದೆ. ಆದ್ರೆ ಅದನ್ನ ಅಳವಡಿಸ್ಕೊಂಡಿಲ್ಲ. ಮೇಯರ್ ರಿಮೇನ್ಸ್ ಅ ಫಿಗರ್ ಹೆಡ್, ಕಮಿಷನರ್ಗೆ ಎಲ್ಲ ಅಧಿಕಾರ, ಎಕ್ಸಿಕ್ಯೂಟಿವ್ ಪವರ್ಸ್ ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಕಮಿಷನರ್ಗಳು ಈ GBAಗೆ ಹೊಣೆಗಾರ ಆಗಿರ್ತಾರೆ, ಅವರು ಮೇಯರ್ಗೆ ಹೊಣೆಗಾರರಾಗೋದಿಲ್ಲ. ಯಾಕೆಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಅವ್ರ ಕೈನಲ್ಲಿ ಇರುತ್ತೆ. ಸೊ ಈ ವಿಪರ್ಯಾಸ ಕೂಡ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ. 74ನೇ ತಿದ್ದುಪಡಿಯ ಮುಖ್ಯ ಉದ್ದೇಶ, ಚೀಫ್ ಫಂಕ್ಷನ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್, ಅಂದ್ರೆ ಸ್ಥಳೀಯ ಸರ್ಕಾರದ ಮುಖ್ಯ ಉದ್ದೇಶ ಏನು ಅಂತ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದು ಪ್ಲಾನಿಂಗ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿದ್ದಾರೆ. ಅಂದ್ರೆ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕೆ
ಯೋಜನೆ ರೂಪಿಸೋದೇನೇನೆ ಸ್ಥಳೀಯ ಸರ್ಕಾರದ ಉದ್ದೇಶ, ಚೀಫ್ ಫಂಕ್ಷನ್ ಅಂತ ಕ್ಲಿಯರ್ ಆಗಿ ಅವರು 74th ಅಮೆಂಡ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಆದ್ರೆ ಈ GBA ನಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಾಕಷ್ಟು ಏನು ಡೀಟೇಲ್ಸೇ ಇಲ್ಲ. ಲಿಂಗರಾಜು ಅವ್ರು ಹೇಳ್ದಾಗೆ ಜನಸಾಮಾನ್ಯನ್ಗೆ ನಾವು ಹೇಗೆ ಅವನ್ಗೆ ಬೆಟರ್ ಸರ್ವಿಸ್ ಡೆಲಿವರಿ ಕೊಡ್ತೀವಿ ಅಂತದ್ರ ಬಗ್ಗೆ ಯಾವುದೇ ಇಲ್ಲ. ಸೊ ನಾವು ಎಷ್ಟೋ ರೆಕಮೆಂಡೇಶನ್ಗಳು ಕೊಟ್ಟಿದೀವಿ. MPC ಅಡೆ ಇವಾಗ ಬರೀ ಈ ಪ್ಯಾರಾಸ್ಟೇಟಲ್ಗಳು ಅಂದ್ರೆ ಬೆಸ್ಕಾಮು, BWSSP, BDA ಅಂತವ್ರಲ್ಲ, ಈವನ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ನ ಅಲ್ಲಿ ಸೇರಿಸ್ಬೇಕು. ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೂಡ ಅದರಲ್ಲಿ ಸೇರ್ಕೋಬೇಕು. ಸೋ ದಟ್ ಸಾಮಾಜಿಕ ನ್ಯಾಯಕ್ಕೆ ಕೂಡ ಅಲ್ಲಿ ಪ್ಲಾನ್ಗಳು ಆಗ್ಬೇಕು ಅಂತ. ಜೊತೆಗೆ MPCದು ರೂಲ್ಸ್ ಇವಾಗ ಸದ್ಯಕ್ಕೆ ಏನಿದೆ ಅದರಡೆ ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ಸ್ ಮಾಡ್ಬೇಕು ಅಂತ ಕೂಡ ರೂಲ್ಸ್ ಅಲ್ಲಿ ಇದೆ. ಅಂದ್ರೆ ಯಾರ್ಯಾರು ಪಾಲುದಾರರು ಇದ್ದಾರೆ ನಗರದಲ್ಲಿ, ಬಡವರಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಅಸಂಘಟಿತ ಕಾರ್ಮಿಕರಿರ್ಬೋದು, ಮತ್ತೆ RWAಗಳು ಇರ್ಬೋದು, ಎಲ್ಲಾರನ್ನು ಅವರು ಕನ್ಸಲ್ಟ್ ಮಾಡಿ ಪ್ಲಾನಿಂಗ್ ಮಾಡ್ಬೇಕು. ವಿಷನ್ ಪ್ಲಾನ್ ನ ಅವ್ರೆಲ್ರನ್ನು ಸೇರಿಸ್ಕೊಂಡು ಪ್ಲಾನ್ ಮಾಡ್ಬೇಕು ಅಂತ MPC ರೂಲ್ಸ್ ಅಲ್ಲಿ ಆಲ್ರೆಡಿ ಹೇಳುತ್ತೆ. ನಾವ್ ಆಕ್ಚುಲಿ ರೆಕಮೆಂಡ್ ಮಾಡಿದ್ವಿ MPCದು ಏನು MPC ಒಳಗೇನೆ ಈ ಎಲ್ಲಾ ಪಾಲುದಾರರಿಗೆ ಒಂದು ಪ್ರಾತಿನಿಧ್ಯ ಕೊಡ್ಬೇಕಂತ ನಾವು ರೆಕಮೆಂಡೇಶನ್ ಮಾಡಿದ್ವಿ. ಓಕೆ, ಪ್ರಾತಿನಿಧ್ಯ ಕೊಡದೇ ಇದ್ರು ಕೂಡ ಅವ್ರ ಜೊತೆ ಅಟ್ಲೀಸ್ಟ್ ಕನ್ಸಲ್ಟೇಷನ್ ಮಾಡ್ಬೇಕು ಅನ್ನೋದನ್ನ ಬರ್ದಿದ್ದಾರೆ. ಜೊತೆಗೆ ಸೆಕ್ಟೋರಲ್ ಕಮಿಟೀಸ್ ಇರ್ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಅಂದ್ರೆ ಇವಾಗ ತುಂಬಾ ಮುಖ್ಯವಾದ ವಿಷಯ ಅಂತಂದ್ರೆ ನೀರು ಇವಾಗ ಎಲ್ಲಾ ವಿವಿಧ ಸಂಸ್ಥೆಗಳಲ್ಲಿ ಹಂಚೋಗಿದೆ. ಗ್ರೌಂಡ್ ವಾಟರ್ಗೆ ಬೇರೆಯವನು, BWSSP ಬೇರೆ, ರೇನ್ ವಾಟರ್ಗೆ ಬೇರೆಯವರು, ಆ ರೀತಿ ಎಲ್ಲಾ ಹಂಚಿಕೆ ಆಗ್ಬಿಟ್ಟಿದೆ ನೀರು ಒಂದು ವಿಷಯ. ಸೊ ನಾವ್ ಹೇಳಿದ್ವಿ, ಹೇಗೆ ನೀವು ಬೆಸ್ಕಾಮ್ ಅಥವಾ BWSSP ಮಾಡಿದ್ದೀರಾ ಅದೇ ರೀತಿ ಇಂಟಿಗ್ರೇಟೆಡ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೂಡ ಮಾಡ್ಬೇಕು. ಮತ್ತೆ BMLTA ಅಂತ ಆಲ್ರೆಡಿ ಮಾಡಿದ್ದೀರಾ, ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಮಾಡಿದ್ದೀರಾ. BMRCL, BMTC ಎಲ್ಲರಲ್ಲಿ ಹೊಂದಾಣಿಕೆ ತರೋದಿಕ್ಕೆ. ಸೊ ಈ ಕಮಿಟಿಗಳು ಕೂಡ ವಿವಿಧ ಅಂಶಗಳಿಗೆ ಸೆಕ್ಟೋರಲ್ ಕಮಿಟೀಸ್ ಮಾಡಬೇಕು. ಬಡವರ ವಿಷಯಗಳಿಗೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಅದಕ್ಕೆ ಒಂದು ಕಮಿಟಿ ಇರಬೇಕು. ಸ್ಲಮ್ ಡೆವಲಪ್ಮೆಂಟು, ಸ್ಕಿಲ್ ಡೆವಲಪ್ಮೆಂಟು ಎಲ್ಲದಕ್ಕೂ ಸೇರಿಸಿ ಒಂದು ಕಮಿಟಿ ಇರಬೇಕು. ವಾಟರು ಅದಕ್ಕೆ ಬೇರೆ ಇರಬೇಕು. ಎನ್ವೈರನ್ಮೆಂಟು, ಫಾರೆಸ್ಟು, ಟ್ರೀಸು ಅದನ್ನೆಲ್ಲ ನೋಡ್ಕೊಳ್ಳೋಕೆ ಬೇರೆ ಕಮಿಟಿ ಇರಬೇಕು ಅಂತ ನಾವು ನಿಜವಾಗಿ ಒಂದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ಗೆ ಯಾವ ರೀತಿ ಕಮಿಟಿ ಇರಬೇಕು ಅಂತ ಕೂಡ ನಾವು ಸಲಹೆಗಳನ್ನ ಕೊಟ್ಟಿದ್ದೀವಿ. ಸೊ ಅದು ಯಾವುದು ಈ GBA ನಲ್ಲಿ ಕಾಣ್ತಾ ಇಲ್ಲ. ಸೊ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಯಾವ ರೀತಿ ತರ್ತಾರೆ ಅಂತಾನೆ ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಲಿಂಗರಾಜು ಅವ್ರು ಹೇಳಿದಾಗೆ ಹೂಡಿಕೆದಾರರನ್ನ ಇದ್ರಲ್ಲಿ ಬಳಸ್ಕೊಂಡು ದೊಡ್ಡ ಪ್ರಾಜೆಕ್ಟ್ಗಳು, ಇವಾಗ ಏನು ಟನಲ್ ರೋಡ್ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಅದಕ್ಕೆ 19,000 ಕೋಟಿ ಬರೀ 2 ಟನಲ್ಗೆ. ಅದು ಏನು ಒಂದು 40 ಕಿಲೋಮೀಟರ್ ಮಾತ್ರ ಟನಲ್ ರೋಡ್ ಮಾಡ್ತೀವಿ ಅಂತ, ಅದಕ್ಕೆ ಅಷ್ಟು ಕೋಟಿ. ಆಮೇಲೆ ಎಕ್ಸ್ಪ್ರೆಸ್ ವೇಗಳು ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆಲ್ಲ ಸೇರಿಸಿ 1 ಲಕ್ಷ ಕೋಟಿ ರೂಪಾಯಿ ಬರೀ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ 1 ಲಕ್ಷ ಕೋಟಿನ ನಾವು ಇಡೀ ರಾಜ್ಯಕ್ಕೆ ಹಂಚಿದ್ರೆ ಇಡೀ ರಾಜ್ಯ ಡೆವಲಪ್ ಆಗ್ಬೋದು ಆ ದುಡ್ಡಿನಲ್ಲಿ. ಬರೀ ಟ್ರಾನ್ಸ್ಪೋರ್ಟೇಶನ್, ಅದು ಬೆಂಗಳೂರಿನಲ್ಲಿ ಯಾರಿಗೆ 25 ಲಕ್ಷ ಪ್ರೈವೇಟ್ ಕಾರ್ ಓನರ್ಸ್ಗೆ ಅದು ಹೆಲ್ಪ್ ಆಗುತ್ತೆ. 25 ಲಕ್ಷ ಪ್ರೈವೇಟ್ ಕಾರ್ ಓನರ್ಸು ಎಕ್ಸ್ಪ್ರೆಸ್ ವೇನಲ್ಲಿ ಸಿಗ್ನಲ್ ಫ್ರೀ ಆಗಿ ಹೋಗೋದಕ್ಕೆ ಅವ್ರು ಎಷ್ಟು ಜನ, ಇಡೀ ನಮ್ಮ 7 ಕೋಟಿ ಜನದಲ್ಲಿ ಲೆಕ್ಕ ಹಾಕಿದ್ರೆ ಅವರು ಓನ್ಲಿ 2.5% ಅಷ್ಟು ಜನಸಂಖ್ಯೆ ಅವರು. ಸೊ ಆ 2.5% ಜನಸಂಖ್ಯೆಗೆ 1 ಲಕ್ಷ ಕೋಟಿ ನಾವು ಸ್ಪೆಂಡ್ ಮಾಡಕ್ಕೆ ರೆಡಿ ಇದ್ದೀವಿ ಅಂತಂದ್ರೆ, ಸೊ ಬೇರೆ ಕಲ್ಯಾಣ ಕರ್ನಾಟಕ ಆಗ್ಲಿ, ಬೇರೆ ನಗರಗಳಾಗ್ಲಿ ಹೇಗೆ ಡೆವಲಪ್ ಆಗ್ಬಹುದು. ಸೊ ಇದೇ 1 ಲಕ್ಷ ಕೋಟಿನ ಬೇರೆ ನಗರಗಳಿಗೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಹಂಚ್ಬಿಟ್ರೆ, ಅಲ್ಲಿ ಅಭಿವೃದ್ಧಿ ನಾವು ಮಾಡಿದ್ರೆ ಇಡೀ ರಾಜ್ಯ ಡೆವಲಪ್ ಆಗುತ್ತೆ. ಜೊತೆಗೆ ಈ
ಬೆಂಗಳೂರಿಗೆ ಓಡಿ ಬರೋದು ಮೈಗ್ರೇಷನ್ ನಿಲ್ಲತ್ತೆ. ಅಲ್ಲಲ್ಲೇ ಜನರು ಅಭಿವೃದ್ಧಿ ಹೊಂದಿದ್ರೆ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಬರೀ ಟ್ರಾನ್ಸ್ಪೋರ್ಟೇಶನ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲೇಬೇಕಾಗಲ್ಲ. ಜೊತೆಗೆ ನಮ್ಮ BMRDA ನಲ್ಲಿ ಸ್ಟ್ರಕ್ಚರ್ ಪ್ಲಾನ್ ಅಂತ ಮಾಡ್ತಾರೆ. ಆ ಸ್ಟ್ರಕ್ಚರ್ ಪ್ಲಾನ್ ನಲ್ಲಿ ಅವ್ರು ಆಗ್ಲೇನೆ ಏನ್ ಹೇಳಿದ್ದಾರೆ ಅಂದ್ರೆ ಕ್ಯಾರಿಯಿಂಗ್ ಕೆಪಾಸಿಟಿ ಮೇಲೆ ನಾವು ಎಷ್ಟು ದೊಡ್ಡದಾಗ್ಬೇಕು ಈ ನಗರ ಅನ್ನೋದನ್ನ ಡಿಟರ್ಮಿನ್ ಮಾಡ್ಬೇಕು ಅಂತ ಇದೆ. ಅಂದ್ರೆ ನೀರು ಮುಖ್ಯವಾದ ಅಂಶ ಅದ್ರಲ್ಲಿ. ನಮ್ಗೆ ಎಷ್ಟು ನೀರ್ ಸಿಗುತ್ತೆ ಅದರಂತೆ ನಾವು ನಗರದ ವಿಸ್ತೀರ್ಣನ ಫಿಕ್ಸ್ ಮಾಡ್ಬೇಕು. ಇವಾಗಾಗ್ಲೇ ಕ್ಯಾರಿಯಿಂಗ್ ಕೆಪಾಸಿಟಿನ ಮೀರ್ಬಿಟ್ಟಿದೀವಿ ನಾವು. 1.4 ಅಥವಾ 1.3 ಕೋಟಿ ಜನನ್ನ ಬರಕ್ಕೆ ನಾವು ಅನುವು ಮಾಡ್ಕೊಟ್ಟಿದ್ದೀವಿ. ನಮಗಿರುವ ನೀರು ಅಷ್ಟ್ ಜನಕ್ಕೆ ನೀರ್ ಒದಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕ್ಯಾರಿಯಿಂಗ್ ಕೆಪಾಸಿಟಿ ಆಲ್ರೆಡಿ ನಾವು ಮೀರಿರೋದ್ರಿಂದ ಬೆಂಗಳೂರ್ನ ಇನ್ನೂ ವಿಸ್ತರಿಸೋದು ಮೀನಿಂಗೇ ಇಲ್ಲ. ಯಾಕೆಂದ್ರೆ ನಾವು ಇನ್ನೂ ಹೆಚ್ಚೆಚ್ಚು ನೀರು ಕಾವೇರಿಯಿಂದ, ಎತ್ತಿನೊಳೆಯಿಂದ, ಮೇಕೆದಾಟಿಂದ ತರಬೇಕಾಗುತ್ತೆ. ಅದೆಲ್ಲ ಅನ್ಸಸ್ಟೈನಬಲ್ ವೇ ಆಫ್ ಡೆವಲಪಿಂಗ್ ದ ಸಿಟಿ ಆಗ್ತಾ ಇದೆ. ಸೊ ನಾವು ಸಸ್ಟೈನಬಿಲಿಟಿಗೆ ಮತ್ತು ಇನ್ಕ್ಲೂಸಿವಿಟಿಗೆ ನಾವು ಒತ್ತು ಕೊಟ್ಟು ಇವಾಗ ಬೆಂಗಳೂರಿನ ಗ್ರೋತ್ ನ ಫ್ರೀಸ್ ಮಾಡ್ಬೇಕು. ಆಕ್ಚುಲಿ ಫ್ರೀಸ್ ಮಾಡಿ ಬೇರೆ ನಗರಗಳು ಡೆವಲಪ್ ಆಗೋ ಹಾಗೆ ನಾವು ಈ ಹಣನ, ಈ 1 ಲಕ್ಷ ಕೋಟಿನ ಅಲ್ಲಿಗೆಲ್ಲ ಹರಡ್ಬೇಕು. ಮತ್ತು ಜನತೆಗೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳಿಗೆ ನಾವು ಈ ಹಣನ ಬಳಸ್ಬೇಕು. ಯಾರೋ ಪ್ರೈವೇಟ್ ಕಾರ್ ಓನರು ಅವನು ಸುಗಮವಾಗಿ ಕಾರ್ ಬಿಡೋದಕ್ಕೆ ಉಪಯೋಗಿಸಬಾರ್ದು. ಯಾಕೆಂದ್ರೆ ಕಾರ್ ಬಿಡೋದು ಫಂಡಮೆಂಟಲ್ ರೈಟ್ ಅಲ್ಲ, ಮೂಲಭೂತ ಹಕ್ಕಲ್ಲ. ಬಟ್ ನಮಗೆ ಹೆಲ್ತ್, ಎಜುಕೇಶನ್, ಸೋಷಿಯಲ್ ಸೆಕ್ಯೂರಿಟಿ ಇವೆಲ್ಲ ನಮ್ಗೆ ಮೂಲಭೂತ ಹಕ್ಕುಗಳು. ಜೊತೆಗೆ ಹೌಸಿಂಗ್ ಕೂಡ. ಸೊ ಅದಕ್ಕೆ ನಾವು ಒತ್ತು ಕೊಡ್ಬೇಕು. ಎಂಪ್ಲಾಯ್ಮೆಂಟ್ಗೆ ನಾವು ಒತ್ತು ಕೊಡ್ಬೇಕು. ಸೊ ಈ ಹಣನ 7 ಕೋಟಿ ಜನಕ್ಕೆ ಉಪಯೋಗ ಆಗೋ ರೀತಿನಲ್ಲಿ ನಾವು ಖರ್ಚು ಮಾಡ್ಬೇಕೆ ಹೊರತು 25 ಲಕ್ಷ ಕಾರ್ ಓನರ್ಸ್ಗೆ ಉಪಯೋಗ ಆಗೋ ಹಾಗೆ ನಾವು ಸ್ಪೆಂಡ್ ಮಾಡಬಾರ್ದು. ಈ ಟನಲ್ ರೋಡ್ಗಳನ್ನೇ ಮೊದಲು ನಿಲ್ಲಿಸ್ಬೇಕು ಅಂತ ನಾವು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಈ GBA ಕೂಡ ಹೋಗ್ಬೇಕು, ನಿಜವಾದ ಸ್ವಾಯತ್ತತೆ ತರಬೇಕು ನಮ್ಮ ಸ್ಥಳೀಯ ಸರ್ಕಾರಕ್ಕೆ ಅಂತ ಕೂಡ ನಾವು ಕ್ಯಾಂಪೇನ್ ನಡೆಸ್ತಾ ಇದ್ದೀವಿ. ಲಿಂಗರಾಜ್ ಅವರೇ, ಚರ್ಚೆಯ ಕೊನೆಗೆ ಬರೋದಾದ್ರೆ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ರಿಯಲ್ ಎಸ್ಟೇಟ್ನ ಕತೆ ಏನಾಗ್ಬೋದು ಅಂತ. ಈಗ ರಿಯಲ್ ಎಸ್ಟೇಟ್ಗೆ ಇದು ಅನುಕೂಲ ಮಾಡೋದಕ್ಕಾಗಿನೇ ಇದ್ದಂಗೆ ಕಾಣುತ್ತಿದ್ದು, ಇದ್ರಲ್ಲಿ ಯಾವ ಅನುಮಾನನೇ ಬೇಕಿಲ್ಲ ಇದ್ರಲ್ಲಿ. ಯಾಕೆಂದ್ರೆ ಈಗ ನೋಡಿ, ಅವರು ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಮಾಡ್ತಾ ಇರುವಂತದ್ದು, ಒಳಗಡೆ ತಗೊಂಡಿರುವಂತದ್ದು ಒಂದಾದ್ರೆ, ತರಾತುರಿಯಲ್ಲಿ ಎಲ್ಲ ಯಾವುದು ರೆವಿನ್ಯೂ ಲೇಔಟ್ಸ್ಗಳಿಗೆ ಈಗ ಖಾತಾ ಕೊಡೋದು ಅಂತ ತೀರ್ಮಾನ ಮಾಡಿದ್ದಾರೆ. ಇವೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ನೋಡಿ. ಇವೆಲ್ಲವೂ ರಿಯಲ್ ಎಸ್ಟೇಟ್ನ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗ್ಬೇಕಾದಂತ ರೀತಿಯಲ್ಲಿ ಇದು ಇದಾವೆ. ಮತ್ತೆ ಇದನ್ನ ಮುಂದುವರೆದು ನೋಡಿ, ಇದ್ರ ಜೊತೆಲಿ ಈಗ ರಾಮನಗರ ಜಿಲ್ಲೆಯನ್ನ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದಕ್ಕೆ ಬೇರೆ ನಾಮಕರಣ ಮಾಡೋದಕ್ಕೂ ಈಗ ಅವರು CM ಸೈನ್ ಹಾಕ್ಸ್ಕ ಬಂದಿರುವಂತ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇದೆ ನೋಡಿ. ಸೊ ಹಂಗಾಗಿ ಓವರ್ ಆಲ್ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯನ್ನ ಮಾಡ್ತಾ ಇರೋದು, ಅದಕ್ಕಾಗಿ ಒಂದು ಪ್ರತ್ಯೇಕವಾದಂತ ಕಾನೂನ ತರ್ತಾ ಇರೋದ್ರಿಂದ ಹಿಂದೆ ನೀವ್ ಹೇಳದಂತ ಅಂಶ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ನೋಡ್ರಿ. ಬಹಳ ಸಿಂಪಲ್. ಈಗ ನೋಡಿ, ಒಂದು ನಗರದ ದೊಡ್ಡ ನಗರ ಇದು, ಆ ನಗರದಲ್ಲಿ ತುಂಬಾ ಸಮಸ್ಯೆಗಳಿದಾವೆ ಅಂತಂದ್ರೆ ಯಾಕೆ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಏನ್ ಪರಿಹಾರ ಅನ್ನುವಂಥದ್ದನ್ನ ಅನೇಕ ಜನ, ಕೆಲವರು ಇಂಡಿವಿಜುವಲ್ಸ್, ಬೇರೆ ಬೇರೆ ಸೈಂಟಿಸ್ಟು ಸಾಕಷ್ಟು ಸ್ಟಡಿ ಮಾಡಿ ರಿಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. IAS ವಿಜ್ಞಾನಿಗಳು 2005 ಬೆಂಗಳೂರಿನ ಈ ನೆರೆಯಿಂದ ತಪ್ಪಿಸೋದು ಹೇಗೆ ಅಂತ ಅವರೊಂದು ಬಾರಿ ಅದ್ಭುತವಾದಂತ ಒಂದು ಸ್ಟಡಿ ಮಾಡಿದ್ದಾರೆ. ಅದ್ರ ರಿಪೋರ್ಟು ಆನ್ಲೈನ್ ಅಲ್ಲಿ ನಮಗೆ ಸಿಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಬಹಳ ಜನ ಬೆಂಗಳೂರಿನ ಡೆವಲಪ್ಮೆಂಟ್ ನ ಹೇಗ್ ಮಾಡ್ಬೋದು ಅನ್ನುವಂತ ತಜ್ಞರು ಬಹಳ ರೀತಿಯ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಈಗ ಆಲ್ರೆಡಿ ಇರುವಂತ ವರದಿಗಳನ್ನ ಇಟ್ಕೊಂಡು ಬೆಂಗಳೂರಿನ ಜನಕ್ಕೆ ನಾಗರಿಕ ಸವಲತ್ತುಗಳನ್ನ ಕೊಡ್ತಕ್ಕಂಥದ್ದು, ಮತ್ತೆ ಬೆಂಗಳೂರು ನಗರ ಇನ್ನಷ್ಟು ಬೆಳೆಯಬೇಕಾದಂತ
ರೀತಿಯಲ್ಲೂ ಅದನ್ನ ಬಳಸೋದಕ್ಕೆ ಅವಕಾಶ ಈಗ ಇರ್ತಕ್ಕಂಥ ಕಾನೂನೊಳಗಡೆನೆ ಇದೆ. ಉದಾಹರಣೆಗಪ್ಪ, ಈಗ ಸಮನ್ವಯತೆ ಬೇರೆ ಬೇರೆ ಸಂಸ್ಥೆಗಳ ನಡುವೆ ಸಮನ್ವಯತೆ ತರಬೇಕು ಅನ್ನುವಂಥದ್ದು ಏನ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡೋದ್ರಿಂದನೇ ಆಗತ್ತೆಯಾ? ಮಾಡ್ಬೇಕೆ? ಸಿಎಂ ಈಗ್ಲೂ ಕೂಡ ಮಾಡ್ಬೋದು, ಸಿಎಂ ಆ ಅಧಿಕಾರ ಇರ್ತದೆ. ಸೊ ಹಂಗಾಗಿ ಇವರು ಹೇಳ್ತಾ ಇರುವಂತದ್ರಲ್ಲಿ ಯಾವುದು ಒಂದು ಇದ್ರಲ್ಲಿ ಪ್ರಾಮಾಣಿಕತೆ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಈಗ ಉದಾಹರಣೆಗೆ ಇದು ಸಮನ್ವಯತೆ ತರಬೇಕು ಅನ್ನುವಂಥ ಪ್ರಶ್ನೆ ಇವತ್ತಿಂದಲ್ಲ, ಬಹಳ ಹಿಂದಿನಿಂದಲೂ ಕೂಡ ಆ ಸಮನ್ವಯತೆ ತರಬೇಕು ಅನ್ನೋದನ್ನ ಎಲ್ಲಾ ತಜ್ಞರು ಮಾತಾಡಿದ್ದಾರೆ. ಈಗ ಇರ್ತಕ್ಕಂಥ ಕಾನೂನೊಳಗಡೆ ಒಂದು ಸಣ್ಣ ತಿದ್ದುಪಡಿ ಅಂತಂದು ಅದನ್ನ ಮಾಡೋದಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಈ ಸ್ಟ್ರೀಟ್ ವೆಂಡರ್ಸ್ ಕಮಿಟಿಯನ್ನ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅಡಿಯಲ್ಲಿ ಮಾಡ್ತಿದ್ದಾರೆ. ಈಗ ಆ ಕಮಿಟಿಯಲ್ಲಿ ಯಾರು ಇದಾರ ನೀವು ನೋಡ್ರಿ, ಪೊಲೀಸ್ನವರಿಂದ ಹಿಡಿದು ಎಲ್ಲಾ ತರದ ಅಧಿಕಾರಿಗಳು ಬೇರೆ ಬೇರೆಲ್ಲ ಇದ್ದಾರೆ. ಅವಕಾಶವನ್ನು ಕೊಟ್ಟಾಗಿದೆ ಆ ರೀತಿಯಲ್ಲಿ. ಈಗಿರ್ತಕ್ಕಂಥ ಕಾನೂನಿಗೆ ತಿದ್ದುಪಡಿ ತಂದು ಆ ರೀತಿಯಲ್ಲಿ ಸಮನ್ವಯತೆಯನ್ನು ತರೋದಕ್ಕೆ ಸಾಧ್ಯತೆ ಇದೆ. ನೋಡಿ, ಬಹಳ ಮುಖ್ಯವಾಗಿ ಬೆಂಗಳೂರಿನ ಇಷ್ಟೊಂದು ಸಮಸ್ಯೆಗಳಿಗೆ ಮೂಲಭೂತವಾದ ಕಾರಣ ಏನಂತಂದ್ರೆ, ಒಂದು ಪಾಲಿಕೆಗಳನ್ನ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಬಿಡದಲೇ ಇರೋದು, ಜನರ ಸಹಭಾಗಿತ್ವಕ್ಕೆ ಅವಕಾಶನೇ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆ ಇರುವಂಥದ್ದು. ಇವೆಲ್ಲದರ ಕಾರಣಕ್ಕಾಗಿ ಏನಾಗ್ತಾ ಇದೆ, ಬೆಂಗಳೂರಿನಲ್ಲಿ ಈ ತರದ ಮತ್ತೆ ಸಮನ್ವಯತೆ ಇಲ್ಲದೆ ಇರುವಂಥದ್ದು. ಇವೆಲ್ಲದರ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಇವಾಗ ಎಲ್ಲವೂ ಈಗ ಸಮಸ್ಯೆ, ಕಸದ್ದು ಸಮಸ್ಯೆ, ನಮ್ಗೆ ನೀರ್ದು ಸಮಸ್ಯೆ, ರೋಡ್ದು ಸಮಸ್ಯೆ, ಎಲ್ಲವೂ ಸಮಸ್ಯೆಗಳೇ ಈಗ. ಸೊ ಇವುಗಳನ್ನ ಪರಿಹಾರ ಮಾಡೋದಕ್ಕೆ, ಇವುಗಳಿಗೆ ಒಂದು ಶಾಶ್ವತವಾದಂತ ಪರಿಹಾರ ಹುಡ್ಕೋದಕ್ಕೆ ಎಲ್ಲಾ ವ್ಯವಸ್ಥೆಗಳು, ಅವಕಾಶಗಳು ಈಗಿರ್ತಕ್ಕಂಥ ಕಾನೂನಿನ ವ್ಯಾಪ್ತಿ ಒಳಗಡೆನೆ ಮಾಡ್ಕೊಳ್ಳಿಕ್ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳು ಇದಾವೆ. ಆದ್ರೆ ಅದನ್ನ ಬಿಟ್ಟು ಈಗ ಅವ್ರೇನೋ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೋಗ್ತಾ ಇರೋದು, ಅಗೇನ್ ನೀವು ಹೇಳದಂತ ರೀತಿಯಲ್ಲಿ ಇದನ್ನ ಇನ್ನೊಂದಷ್ಟು ರಿಯಲ್ ಎಸ್ಟೇಟ್ಗೆ, ಈಗ ರಿಯಲ್ ಎಸ್ಟೇಟ್ ಏನಾಗಿದೆ ಅಂತಂದ್ರೆ ಬೆಂಗಳೂರಿನ ಆಚೆ ಹೋಗ್ಬಿಟ್ಟಿದೆ. ಹಿಂಗಾಗಿ ಅದರ ಈಗ ಬೆಂಗಳೂರು ನಗರದ ಸುತ್ತಮುತ್ತ ಇರತಕ್ಕಂತ ಭೂಮಿಗಳ ಮೇಲೆ ಇವ್ರದ್ದು ಕಣ್ ಬಿದ್ದಿದೆ. ಉದಾಹರಣೆಗೆ ನೀವು ದೇವನಹಳ್ಳಿಯ ಚನ್ನರಾಯಪಟ್ಟಣ ರೈತರು ನಡೆಸ್ತಾ ಇರ್ತಕ್ಕಂಥ ಹೋರಾಟ, 1700 ಎಕರೆ ಜಮೀನ ಈಗ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ KDB ಹೋಗ್ತಾ ಇದೆ. ಅಲ್ಲಿ ಜನ ವಿರೋಧ ಮಾಡ್ತಿದ್ದಾರೆ. ನೀವು ಆ ಗುರುತು ಮಾಡಿರ್ತಕ್ಕಂಥ ಒಟ್ಟು ಜಮೀನಿನ ಮ್ಯಾಪ್ ಅನ್ನ ನೀವು ನೋಡಿದ್ರೆ ಕರೆಕ್ಟ್ ಆಗಿ ಅದು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯೋ ಅದರ ಬ್ಯಾಕ್ ಸೈಡ್ ಇದೆ. ಅದು 1700 ಕೋಟಿ. ಯಾರಿಗಾಗಿ ಮಾಡ್ತಾ ಇರೋದು ಅದನ್ನ? ದೊಡ್ಡ ದೊಡ್ಡ ಬಂಡವಾಳದಾರರಿಗೆ, ಅವ್ರಗಳಿಗೆ ಮತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಅನುಕೂಲ ಮಾಡ್ಕೊಡೋದಕ್ಕೆ ಈ ತರದನ್ನ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಒಟ್ಟು ನೀವ್ ಹೇಳದಂತ ರೀತಿಯಲ್ಲಿ ಇದು ಬೆಂಗಳೂರಿನ ಜನಕ್ಕೆ ಅನುಕೂಲ ಆಗುವಂತದ್ದಾಗ್ಲಿ ಅಥವಾ ಬೆಂಗಳೂರಿನ ಅಭಿವೃದ್ಧಿಗಾಗ್ಲಿ ಮಾಡ್ತಾ ಇರುವಂತದ್ದೆಲ್ಲ ಬೆಂಗಳೂರಿನ ದೊಡ್ಡ ದೊಡ್ಡ ಬಂಡವಾಳದಾರರಿಗೆ. ಈಗ ಈ ಬೆಂಗಳೂರಿನಲ್ಲಿ ಬಿಲಿಯನಿಯರ್ಗಳ ಸಂಖ್ಯೆ ಹೆಚ್ಚಾಗ್ತಿದೆಯಂತೆ. ಸೊ ಅಂತವ್ರಗಳಿಗೆ ಅನುಕೂಲ ಮಾಡ್ಕೊಡೋದಕ್ಕಾಗಿ ಅವ್ರಗಳಿಗೆ ಇರೋ ಆಸ್ತಿಗೆಲ್ಲ ನಾವು ಒತ್ತೆ ಇಡಬೇಕಾದಂತ ರೀತಿಯಲ್ಲಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ ಅಂತ ಅನ್ಸುತ್ತೆ. ಓಕೆ, ಇಬ್ಬರು ಗ್ರೇಟರ್ ಬೆಂಗಳೂರು ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ಇಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಓಕೆ, ಇವರಿಬ್ಬರು ಹೇಳ್ತಾ ಇರುವಂತಹ ಸ್ಪಷ್ಟ ಮಾತುಗಳು ಏನು ಅಂತ ಹೇಳಿದ್ರೆ, ಗ್ರೇಟರ್ ಬೆಂಗಳೂರು ಜಾರಿ ಮಾಡೋದ್ರ ಮುಖಾಂತರ ಬೆಂಗಳೂರಿನೊಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಆ ಮುಖಾಂತರ ಇನ್ನಷ್ಟು ಸಾರ್ವಜನಿಕರಿಗೆ ಸಂಕಷ್ಟವನ್ನು ತಂದೊಡ್ಡುವಂತಹ ಕೆಲಸಗಳು ಇನ್ನಷ್ಟು ಎದುರಾಗಲಿದ್ದಾವೆ. ಮತ್ತು ಇಲ್ಲಿ ಅಧಿಕಾರಶಾಹಿ ವರ್ಗ ದೊಡ್ಡ ಪ್ರಮಾಣದಲ್ಲಿ ತನ್ನ ಕೆಲಸವನ್ನು ತಾನು ಮಾಡಿಕೊಂಡ್ರೆ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂತಹ ಹಿಡಿತವನ್ನು ಸಾಧಿಸಿ ತನ್ನ ರಾಜಕೀಯ ಪ್ರಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಅದು ಸಹಾಯಕಾರಿ ಆಗ್ಬೋದೇ ಹೊರತಾಗಿ ಜನರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಲಾಭ ತಂದು
ಮಾಡಿಕೊಡುವಂತಹ ಕೆಲಸ ಗ್ರೇಟರ್ ಬೆಂಗಳೂರಿಂದ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಇವರಿಬ್ಬರ ಜೊತೆಗೆ ಬಹಳಷ್ಟು ವಿಪಕ್ಷಗಳು ಕೂಡ ವಿರೋಧವನ್ನು ಮಾಡ್ತಾ ಇದ್ದಾವೆ. ಅನೇಕ ಜನಪರ ಸಂಘಟನೆಗಳು ಗ್ರೇಟರ್ ಬೆಂಗಳೂರು ಬೇಡ ಎನ್ನುವಂಥ ರೀತಿಯಲ್ಲಿ ಪ್ರತಿಭಟನೆ ಹೋರಾಟಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಅನೇಕ ಸಂಘಟನೆಗಳು ಕಾನೂನಿನ ಮೊರೆಯನ್ನು ಕೂಡ ಹೋಗಿದ್ದಾರೆ. ಹಾಗಾಗಿ ಸರ್ಕಾರ ಯಾಕೆ ಇವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ ಕನಿಷ್ಠ ಕಿವಿಗೊಟ್ಟು ಆಲಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತೆ ಮಾರ್ಚ್ ಮೊದಲ ವಾರದಲ್ಲಿ ಅಧಿವೇಶನವೂ ಕೂಡ ನಡೀತಾ ಇದೆ. ಈ ಅಧಿವೇಶನದೊಳಗಡೆ ವಿಪಕ್ಷಗಳ ಶಾಸಕರು ಮತ್ತೆ ಒಂದ್ ಕಡೆ ಬಹಿರಂಗವಾಗಿ ವಿರೋಧಿಸ್ತಾ ಇದ್ರು ಕೂಡ ಇದ್ರ ಬಗ್ಗೆ ಅಪಾಯ ಇದೆ ಅಂತ ಹೇಳಿ ನಮ್ಮ ಹತ್ರ ಅನೇಕ ಸಂದರ್ಭದಲ್ಲಿ ಹೇಳ್ಕೊಂಡಿರ್ತಕ್ಕಂತಹ ಸರ್ಕಾರದ ಶಾಸಕರುಗಳು ಏನಿದ್ದಾರೆ ಕೂಡ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಧ್ವನಿಯನ್ನ ಎತ್ತಿ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಎನ್ನುವಂಥದ್ದು ಒಟ್ಟಾರೆ ನಮ್ಮ ಚರ್ಚೆಯ ಉದ್ದೇಶ ಆಗಿತ್ತು. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.